ರಾಮನ ಬಳಿ ಬರ್ತಾನೆ. ರಾಮನಿಗೆ ವಿಭೀಷಣ ಬಂದಿದ್ದು ಗೊತ್ತಾಗಿದೆ, ಜ್ಞಾತ್ವಾಪಿ ಗೊತ್ತಾದರೂ ಕೂಡ ಚಿಂತೆಯಿಂದ ಹೊರಗೆ ಬರ್ತಾ ಇಲ್ಲ. ಧ್ಯಾನ ಮಾಸ್ಥಿತಂ, ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಾನೆ, ಮಾತನಾಡಲಿಲ್ಲ. ವಿಭೀಷಣ ಆ ಕಲ್ಪನೆಯಲ್ಲಿಲ್ಲ. ವಿಭೀಷಣ ತುಂಬ ಸಂತೋಷದಲ್ಲಿದ್ದಾನೆ. ಅವನು ನಮಸ್ಕಾರ ಮಾಡ್ತಾನೆ ರಾಮನಿಗೆ. ನಮಸ್ಕಾರ ಮಾಡಿ ಸೀತೆ ಬಂದಳು, ಸೀತೆಯನ್ನು ಕರ್ಕೊಂಡು ಬಂದೆ ಎಂಬುದಾಗಿ ರಾಮನಲ್ಲಿ ನಿವೇದನೆ ಮಾಡ್ತಾನೆ. ವ್ಯಾಖ್ಯಾನಕಾರರು ಅನೇನ ಚಿಂತಾನ ವೃತ್ತಿರುಕ್ತ ಎಂಬುದಾಗಿ ಹೇಳಿದ್ದಾರೆ. ಆ ಚಿಂತೆ ಹಾಗೆ ಮುಂದುವರೆದಿದೆ ರಾಮನದ್ದು ಎಂಬುದನ್ನು ವ್ಯಾಖ್ಯಾನಕಾರರು ಗುರುತಿಸಿದ್ದಾರೆ. ಇಲ್ಲಿ ಇದ್ದಕ್ಕಿದ್ದಂತೆ 3 ಭಾವಗಳು ರಾಮನನ್ನು ಆವರಿಸಿದವು. ಒಂದು ಹರ್ಷ, ಮೊದಲೇ ಹರ್ಷ ಇದೆ, ಸೀತೆ ಬಂದ ಹರ್ಷವೂ ಇದೆ. ತುಂಬ ಹರ್ಷ ಉಂಟಾಗಿದೆ, ಸೀತೆ ಹತ್ತಿರ ಬಂದಿದ್ದಾಳೆ, ಸೀತೆಯನ್ನು ಕಾಣ್ತಾ ಇದ್ದಾನೆ ಎಂಬುದು ಅವನಿಗೆ ಇನ್ನಿಲ್ಲದ ಆನಂದವನ್ನು ಕೊಟ್ಟಿದೆ. ಆದರೆ ಅದರ ಜೊತೆಯಲ್ಲಿ ದೈನ್ಯ ಬಂದಿದೆ, ದೀನತೆ. 3ನೇದು ರೋಷ, ತುಂಬ ರೋಷವೂ ಬಂದಿದೆ. ರೋಷ ಸೀತೆಯ ಮೇಲಲ್ಲ, ಅದೇನು ರೋಷ ಪರಿಸ್ಥಿತಿಯ ಮೇಲೆ, ರೋಷ ತನ್ನ ಮೇಲೆ. ಹೀಗೆ 3 ಬಂತು ರಾಮನಿಗೆ. ಯಾಕೆಂದರೆ 1 ವರ್ಷ ಕಾಲ ರಾವಣನ ಮನೆಯಲ್ಲಿ ಇದ್ದವಳು ಅನ್ನೋ ವಿಷಯ ಇದೆಯಲ್ಲ, ಇದನ್ನು ಆಧರಿಸಿ ಈ 3 ಭಾವಗಳು ರಾಮನನ್ನು ಮುಸುಕಿದವು. ಪಕ್ಕದಲ್ಲಿ ವಿಭೀಷಣ ಇದ್ದಾನೆ. ರಾಮ ವಿಭೀಷಣನಿಗೆ ಹೇಳ್ತಾನೆ, ಹೇಳುವಾಗಲೂ ಕೂಡ ಆಲೋಚನೆ ಅಂತ, ಆಲೋಚಿಸ್ತಾ ಮಾತನಾಡ್ತಾನೆ. ಯಾವುದೋ ಚಿಂತೆಯಲ್ಲಿ, ಯಾವುದೋ ಚಿಂತನೆಯಲ್ಲಿ ರಾಮನು ಮಾತನಾಡ್ತಾ ಇದ್ದಾನೆ. ಇದೆಲ್ಲವನ್ನೂ ಕೂಡ ಗಮನಿಸ್ಕೋಬೇಕು ನಾವು. ರಾಮನ ಭಾವಗಳು ಹೇಗಿತ್ತು, ರಾಮನ ಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಎಲೆ ರಾಕ್ಷಸಾಧಿಪತಿ, ನಿತ್ಯವೂ ನನ್ನ ವಿಜಯದ ಬಗ್ಗೆ ನಿನಗೆ ಆಸಕ್ತಿ ಅಂಥವನೇ, ಬೇಗ ವೈದೇಹಿಯನ್ನು ನನ್ನ ಮುಂದೆ ಬರುವಂತೆ ಮಾಡು. ಸ್ವಲ್ಪ ದೂರ ಇದ್ದಾಳೆ ಅವಳು, ಅಷ್ಟು ದೂರ ಇದ್ದಾಳೆ, ಬೇಗ ನನ್ನ ಮುಂದೆ ಕರ್ಕೊಂಡು ಬಾ ಎಂದು ಹೇಳುವಾಗ ಅಹೃಷ್ಟಂ, ಆ ಮಾತಿನಲ್ಲಿ ಆನಂದ ಇಲ್ಲ, ಮಾತಿನಲ್ಲಿ ಸಂತೋಷ ಇಲ್ಲ, ವಿಷಾದ ಇದೆ. ವಿಭೀಷಣ ಹೋಗ್ತಾನೆ, ಬೇಗ ಕರ್ಕೊಂಡು ಬರಬೇಕು ಅನ್ನೋ ಗುಂಪನ್ನು ಚದುರಿಸ್ಬೇಕು. ಅಲ್ಲಿ ಅಸಂಖ್ಯಾತ ಸಂಖ್ಯೆಯಲ್ಲಿ ವಾನರಗಳು ಮತ್ತು ಕರಡಿಗಳು, ಕಪ್ಪಿ ಕರಡಿಗಳಿದ್ದಾವೆ ಅಲ್ಲಿ. ಅವುಗಳ ಮಧ್ಯದಲ್ಲಿ ಬರಬೇಕಾಗಿದೆ ಸೀತೆ ಇಲ್ಲಿಗೆ. ಹಾಗಾಗಿ ವಿಭೀಷಣನ ಪ್ರಯತ್ನಿಸ್ತಾನೆ ಅವ್ರನ್ನೆಲ್ಲ ಅತ್ತೆ ಇತ್ತ ತರಿಸೋದಕ್ಕೆ. ಯಾಕೆಂದರೆ ಬೇಗ ಕರ್ಕೊಂಡು ಬರಬೇಕು ಅಂತ ರಾಮ ಹೇಳ್ತಾ ಇದ್ದಾನಲ್ಲ, ಬೇಗ ಕರ್ಕೊಂಡು ಬರಬೇಕು ಅಂದರೆ ಈ ಗುಂಪನ್ನು ಚದುರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ವಿಭೀಷಣ. ಅರಮನೆಯ ಸಿಬ್ಬಂದಿಗಳು, ಅವರು ರಾಜ ಪೋಷಾಕವನ್ನು ತೊಟ್ಟಿದ್ದಾರೆ, ತಲೆಗೆ ಮುಂಡಾಸಿದೆ, ಕೈಯಲ್ಲಿ ಬೆತ್ತ ಇದೆ. ಅದು ಅಲ್ಲಿಯ ಅರಮನೆಯ ಸಿಬ್ಬಂದಿಗಳು, ರಾವಣನ ಅರಮನೆಯ ಸಿಬ್ಬಂದಿಗಳು. ಅವರು ಬೆತ್ತ ಹಿಡಿದು ಕೈಯೆಲ್ಲ ಹೊರಟಾಗಿದೆ, ಯಾವುದೋ ಕಾಲದಿಂದ ಬೆತ್ತ ಹಿಡಿದವರು ಅವರು ಅಂತ, ಜೀವನ ಇಡೀ ಆ ಬೆತ್ತ ಹಿಡ್ಕೊಂಡಿರ್ತಕ್ಕಂಥವ್ರು ಅಂತ. ಅವರುಗಳು ಓಡಿಸ್ತಾ ಇದ್ದಾರೆ, ಮಧ್ಯೆ ಇದ್ದ ಕಪಿಗಳನ್ನು ಕರಡಿಗಳನ್ನು ಹೋಗಿ ಆ ಕಡೆ ಈ ಕಡೆಯಿಂದ ಓಡಿಸ್ತಾ ಇದ್ದಾರೆ. ರಾಕ್ಷಸರು ಇದ್ದರು ಕೆಲವರಲ್ಲಿ, ಕಪಿ ಕರಡಿಗಳು ಮಾತ್ರವಲ್ಲ, ರಾಕ್ಷಸರು ಕೂಡ ಇದ್ದರು. ದೊಡ್ಡ ಶಬ್ದ ಕೇಳಿಬಂತು. ಯಾಕೆಂದರೆ ಆ ಗುಂಪು ಅತ್ತ ಇತ್ತ ಚದುರುವಾಗ ದೊಡ್ಡ ಶಬ್ದ ಕೇಳಿಬಂತು. ರಾಮನಿಗೆ ಕಿರಿಕಿರಿ ಆಯ್ತಂತೆ. ಅದು ದಾಕ್ಷಿಣ್ಯಾತ್ ತದಮರ್ಷಾಚ್ಚ, ಸಹಿಸಲಿಲ್ಲ ರಾಮ ಅದನ್ನು. ಯಾಕೆಂದರೆ ಅವನ ಮನಸ್ಸೇ ಏನೋ ಬೇರೆಯಾಗಿದೆ. ಹಾಗಾಗಿ ಸಣ್ಣ ಸಣ್ಣ ಕಾರಣಕ್ಕೂ ಅವನಿಗೆ ಒಂದು ರೀತಿ ಯಾವುದೋ ಬೇರೆ ಬೇರೆ ಭಾವಗಳು ಬರ್ತಾ ಇದೆ ರಾಮನಿಗೆ. ತಡೆದನಂತೆ, ಓಡಿಸ್ಬೇಡ ಅವ್ರನ್ನ ಆ ಕಡೆ ಈ ಕಡೆಗೆ ಅಂತ. ಕೋಪ ಬಂತು ರಾಮನಿಗೆ. ವಿಭೀಷಣನನ್ನು ದುರುಗುಟ್ಟಿ ನೋಡಿದನಂತೆ. ಚಕ್ಷುಷ ಪ್ರದಹನ್ಯವ, ಸುಡುವ ದೃಷ್ಟಿ ವಿಭೀಷಣನ ಮೇಲೆ. ಸಂಭ್ರಬ್ಧಶ್ಚ, ಕೋಪಗೊಂಡು ಮಾತನಾಡ್ತಾ ಇದ್ದಾನೆ ವಿಭೀಷಣನಲ್ಲಿ. ಸಹಜ ರಾಮ ಅಲ್ಲ ಅದು, ಯಾವಾಗಿಂದ ರಾಮ ಅಲ್ಲ ಅದು. ಮುಂದೆಯೂ ರಾಮ ಹೀಗಿರೋದಿಲ್ಲ, ಹಿಂದೆಯೂ ಹೀಗೆ ಇಲ್ಲ ಅದು. ಈ ಸಂದರ್ಭ ಅದು. ಯಾಕೆ ನೀನು ನನ್ನ ಜನರನ್ನು ಕ್ಲೇಶಗೊಳಿಸ್ತೀಯ? ಈ ಮಾತನಾಡ್ತಾನೆ ರಾಮ. ಕಪಿ ಕರಡಿಗಳು ಅವನ ಸೇವಕರು ತಾನೆ, ವಿಭೀಷಣನೂ ಅದೇ ಹೌದು. ಆದರೆ ಈ ಸಂದರ್ಭದ ರಾಮನ ಒಂದು ವಿಚಲಿತತೆ ಹೇಗಿದೆ ಅಂದರೆ, ಯಾಕೆ ನೀನು ನನ್ನವರನ್ನು ಪೀಡಿಸೋದು ಈ ರೀತಿಯಲ್ಲಿ? ನಿಲ್ಲಿಸು, ನನ್ನ ಜನ ಇವರೆಲ್ಲರೂ ಕೂಡ, ಈ ಒಂದೊಂದು ಕಪಿಯು ಒಂದೊಂದು ಕರಡಿಯು ನನ್ನವರು ಇವರು, ಹಾಗೆ ಓಡಿಸ್ಬೇಡ ಅವರನ್ನು ಎಂಬುದಾಗಿ ಗದರಿದ ವಿಭೀಷಣನಿಗೆ. ಬಳಿಕ
ವಿಭೀಷಣನಿಗೆ ಹೇಳ್ತಾನೆ, ನೋಡು ವಿಭೀಷಣ, ಒಂದು ಹೆಣ್ಣಿಗೆ ಇವೆಲ್ಲ ಆಭರಣ ಅಲ್ಲ. ಯಾವುದು? ಮನೆ ಒಂದು ಹೆಣ್ಣಿನ ಮರ್ಯಾದೆ ಅಲ್ಲ, ಅಥವಾ ವಸ್ತ್ರಗಳು ಒಂದು ಹೆಣ್ಣಿನ ಮಾನ ಮುಚ್ಚೋದು ಅಂದರೆ ಮನೆಯಲ್ಲ, ವಸ್ತ್ರ ಅಲ್ಲ, ಅಥವಾ ಹೊರಗೋಡೆಗಳು ಪ್ರಾಕಾರವೋ ಕೋಟೆಯೋ ಅದಲ್ಲ. ಇಂಥ ರಾಜ ಸತ್ಕಾರಗಳು, ಆ ಕಡೆ ಹೋಗಿ ಈ ಕಡೆ ಹೋಗಿ ಅದನ್ನು ಚದುರಿಸೋದು, ಸಾಮಾನ್ಯರಿಗೆ ಇಲ್ಲದೆ ಇರತಕ್ಕಂಥ ಒಂದು ವಿಶೇಷ ಉಪಚಾರ, ಪಲ್ಲಕ್ಕಿ ಒಳಗೆ ಕೂತಿರೋದು, ಸುತ್ತ ರಕ್ಷಕರ ಒಂದು ಪಡೆ, ಇವು ಯಾವುದೂ ಅಲ್ಲ. ಒಂದು ಸ್ತ್ರೀಗೆ ಮರ್ಯಾದೆ ಯಾವುದು ಅಂದರೆ ಅವಳ ನಡತೆ ಹೊರತು ಇದು ಯಾವುದು ಅವಳಿಗೆ, ಒಂದು ಸ್ತ್ರೀಗೆ ಆಭರಣ ಅಲ್ಲ, ಅವಳನ್ನು ಮರ್ಯಾದೆಗಿಡ್ತಕ್ಕಂಥದ್ದು ಯಾವುದೂ ಕೂಡ ಅಲ್ಲ ಅಂತ ವಿಷಯ. ಸರಿ, ಸ್ತ್ರೀಯರನ್ನು ಹೀಗೆ ತಂದು ತೋರಿಸೋದಲ್ಲ ಎಲ್ಲರ ಮುಂದೆ ಎನ್ನುವುದು ಆವತ್ತಿನ ಕಾಲದ, ಅದಕ್ಕೆ ತುಂಬ ಅರ್ಥವೂ ಕೂಡ ಇದೆ. ಅನರ್ಥವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ, ಅದಲ್ಲದೆ ಇದ್ದಲ್ಲಿ ತುಂಬ ತೊಂದರೆಗಳಾಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ ನಾವು. ಹಾಗಾಗಿ ಸ್ತ್ರೀಯರನ್ನು ಎಲ್ಲೋ ಕರ್ಕೊಂಡು ಹೇಗೋ ತೋರಿಸಬಾರ್ದು ಅಂತ ಲೆಕ್ಕ ಆವತ್ತಿನ ಕಾಲದ ಪದ್ಧತಿಯಲ್ಲಿ. ಅದರಲ್ಲಿ ಕೂಡ ಈ ರಾಜ್ಞಿ ಸಾಮ್ರಾಜ್ಞಿ ಅಂತೆಲ್ಲ ಅಂದರೆ ಸಾಮಾನ್ಯರ ದೃಷ್ಟಿಗೆ ಅವರು ಬೀಳೋದೇ ಇಲ್ಲ. ಪಟ್ಟಕ್ಕೆ ಬಂದಾಗ ಅಂಥ ಕೆಲವು ಸನ್ನಿವೇಶಗಳನ್ನು ಬಿಟ್ಟರೆ ಅವ್ರು ನೋಡೋಕ್ಕೂ ಸಿಗೋದಿಲ್ಲ ಅಂತ ಅದನ್ನು ಉಲ್ಲೇಖ ಮಾಡಿ ರಾಮ ಹೇಳ್ತಾನೆ. ಅದು ಹೌದು, ಆ ಪದ್ಧತಿ ಆಗಿದೆ. ಆದರೆ ಈ ಕೆಲವು ಸಂದರ್ಭಗಳಲ್ಲಿ ಆ ಸ್ತ್ರೀಯರನ್ನು ಕಂಡರೆ ದೋಷ ಇಲ್ಲ ಅಂತ. ಯಾವಾಗ? ವ್ಯಸನಗಳಲ್ಲಿ, ಮಹಾ ಕಷ್ಟಗಳಲ್ಲಿ, ಯುದ್ಧಗಳಲ್ಲಿ, ಸ್ವಯಂವರದಲ್ಲಿ ನೋಡಬೇಕಲ್ವಾ, ಆಕೆಯನ್ನು ನೋಡಬೇಕು, ಅವರು ಕೂಡ ನೋಡಬೇಕು. ಅದೇ ತಾನೇ ಸ್ವಯಂವರ ಅಂದರೆ ಅಂತ. ಸ್ವಯಂವರಗಳಲ್ಲಿ, ಯಜ್ಞಗಳಲ್ಲಿ, ವಿವಾಹದ ಸಮಯದಲ್ಲಿ ಸ್ತ್ರೀಯರ ದರ್ಶನ ನಿಷಿದ್ಧವಲ್ಲ. ಇಂಥ ಸಂದರ್ಭದಲ್ಲಿ ಸ್ತ್ರೀಯರನ್ನು ನೋಡಬಹುದು, ಸ್ತ್ರೀಯರು ನೋಡ್ಬೋದು ಬೇರೆಯವರನ್ನು, ದೋಷವಲ್ಲ ಅಂತ. ಸೀತೆ ಯುದ್ಧದ ಮಧ್ಯೆ ಇದ್ದಾಳೆ. ಗಮನಿಸ್ತೀನಿ ಈ ಶಬ್ದವನ್ನು. ನಿಜವಾಗಿ ಯುದ್ಧ ಮುಗಿದಿದೆ, ಆದರೆ ರಾಮ ಹೇಳ್ತಾ ಇರುವಂಥದ್ದು ಯುದ್ಧದ ಮಧ್ಯೆ ಇದ್ದಾಳೆ ಅಂತ. ಅದನ್ನು ಅದೇ ಮಾಮೂಲಿ ಅರ್ಥ ಹೇಳೋದಾದರೆ ಅಷ್ಟೇ, ಯುದ್ಧ ಮುಗಿದ್ರೂ ಕೂಡ ಯುದ್ಧ ಭೂಮಿ ತಾನೇ ಇದು, ಯುದ್ಧದ ವಾತಾವರಣ ತಾನೇ ಇದೆ ಈಗಲೂ ಕೂಡ. ಹಾಗಾಗಿ ಯುದ್ಧ ಮಧ್ಯೆ ಇದ್ದಾಳೆ ಅಂತ ಅನ್ಬೋದು. ಆದರೆ ಆಳಕ್ಕೆ ಕೇಳಿದ್ರೆ ದೊಡ್ಡ ಯುದ್ಧವನ್ನು ಗೆಲ್ಲಬೇಕಾಗಿದೆ ಅವಳೀಗ ಅಂತ. ರಾಮನು ಎಂಥ ಯುದ್ಧವನ್ನು ಗೆದ್ದನೋ ಅದಕ್ಕಿಂತ ದೊಡ್ಡ ಯುದ್ಧವನ್ನು ಆಕೆ ಮಾಡಬೇಕಾಗಿದೆ ಸೀತೆ ಈಗ ಎನ್ನುವ ಭಾವ ಇದೆ ಅಲ್ಲಿ. ಯುದ್ಧ ಮಧ್ಯೆ ಇದ್ದಾಳೆ ಸೀತೆ ಮತ್ತು ದೊಡ್ಡ ಕಷ್ಟದಲ್ಲಿದ್ದಾಳೆ. ಇದನ್ನು ಹೇಳ್ತಾನೆ, ಕೃಚ್ಛ್ರೇಚ ಮಹತಿ ಸ್ಥಿತ, ಮಹತ್ತಾದ ಕಷ್ಟದಲ್ಲಿ ಸೀತೆ ಈಗ ಇದ್ದಾಳೆ. ಈ ಸಮಯದಲ್ಲಿ ಆಕೆಯ ದರ್ಶನ ದೋಷವಲ್ಲ. ನಾನಿದ್ದೇನಲ್ಲ ಪಕ್ಕದಲ್ಲಿ, ಪತಿ ಪಕ್ಕದಲ್ಲಿದ್ದಾಗ ಆಕೆಯ ದರ್ಶನ ಯಾಕೆ ದೋಷ ಆಗ್ತದೆ? ದೋಷವೇನೂ ಅಲ್ಲ. ಆ ಕಾರಣಕ್ಕೆ ಆ ಕಡೆ ಓಡಿಸಿರ್ಬೋದು ಅನ್ನೋ ಭಾವದಲ್ಲಿ, ಅವರೆಲ್ಲ ನೋಡಬಾರ್ದು ಅನ್ನೋ ಭಾವದಲ್ಲಿ ಆ ಕಾರಣಕ್ಕೋಸ್ಕರ ಓಡಿಸಿರ್ಬೋದು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬೇಗ ಕರ್ಕೊಂಡು ಬಾ, ಮತ್ತು ಪುನಃ ಅದನ್ನು ಹೇಳ್ತಾನೆ, ಬೇಗ ಕರ್ಕೊಂಡು ಬಾ ಆಕೆಯನ್ನು ನನ್ನ ಮುಂದೆ, ನನ್ನನ್ನು ಸೀತೆ ನೋಡಲಿ, ಮಿತ್ರರ ಮಧ್ಯೆ ಇರತಕ್ಕಂಥ ನನ್ನನ್ನು ಸೀತೆ ನೋಡಲಿ ಎಂಬುದಾಗಿ ಹೇಳಿದಾಗ ವಿಭೀಷಣನಿಗೆ ಆಲೋಚನೆ ಆರಂಭ ಆಯ್ತಂತೆ. ಇದೇನು? ಸವಿಮರ್ಶೋ ವಿಭೀಷಣ ಅಂತ ವಿಮರ್ಶೆ ಆರಂಭ ಆಯಿತು ವಿಭೀಷಣನಲ್ಲಿ ಅಂತ. ಇದೇನು ಹೊಸ ಪರಿ, ಯಾಕೆ ಹೀಗೆ ಇದು? ವಿನೀತನಾಗಿ ಸೀತೆಯನ್ನು ರಾಮನ ಬಳಿ ಕರ್ಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ಮೂವರು ವ್ಯಥೆಗೊಂಡರು, ಲಕ್ಷ್ಮಣ, ಸುಗ್ರೀವ, ಹನುಮಂತ. ಆ ಸನ್ನಿವೇಶ ಇದೆಯಲ್ಲ, ರಾಮನ ಮಾತು, ರಾಮನ ನಡವಳಿಕೆ ಮತ್ತು ರಾಮನ ಹಾವಭಾವಗಳು, ಮುಖ, ಇದನ್ನು ಕಂಡಂಥ ಈ ಮೂವರು ರಾಮನ ಪರಮಾಪ್ತರು, ಲಕ್ಷ್ಮಣ, ಸುಗ್ರೀವ, ಹನುಮಂತ, ಅತಿಯಾಗಿ ವ್ಯಥೆಗೊಂಡರು. ಬಭೂವರು ವ್ಯಥಿತ ಭೃಶಂ. ಯಾಕೆ ವ್ಯಥೆಗೊಂಡರು ಅಂದರೆ ಅವ್ರಿಗೇನು ಅನ್ನಿಸ್ತು ಅಂದರೆ, ರಾಮನ ಮನಸ್ಸು ಬದಲಾಯಿತಾ? ರಾಮನಿಗೆ ಸೀತೆಯ ಮೇಲೇನು ಬೇಸರ ಇದೆಯಾ? ಪ್ರೀತಿ ಇಲ್ವಾ ಸೀತೆಯ ಮೇಲೆ ರಾಮನಿಗೆ? ಸೀತೆ ಬೇಡವಾದಳ ರಾಮನಿಗೆ. ಕಲತ್ರ ನಿರಪೇಕ್ಷ ಕಲತ್ರ ನಿರಪೇಕ್ಷ ಅಂದರೆ ಬೇಡ ಪತ್ನಿ, ಸತಿ ಬೇಡ. ಆ ಇಂಗಿತಗಳು ಅವ್ರಿಗೆ ಹಾಗೆ ಅನಿಸ್ತಾ ಇದೆ, ಈ ಮೂವರಿಗೂ ಹಾಗೆ ಅನಿಸ್ತಾ ಇದೆ. ಅವರ ಪಾಲಿಗೆ ಆ ಇಂಗಿತಗಳು ದಾರುಣ ಅಂತ ಅನಿಸಿದ್ವು. ಇಂಗಿತ ಇರಸ್ಯ ದಾರುಣೈ ಅಪ್ರೀತಮಿವ ಸೀತಾಯಾಮ್ ತರ್ಕಯಂತಿ ಸ್ಮ ರಾಘವಂ. ಪ್ರೀತಿ ಅದೇ ಇದ್ದಿದ್ದು ರಾಮನಿಗೆ ಸೀತೆ ಕುರಿತು ಯಾವಾಗಲೂ. ಇವ್ರು ನೋಡಿದ್ದು ಅದನ್ನೇ ಯಾವತ್ತು. ಆದರೆ ಈ ಒಂದು ಹೊಸ ರೂಪದಲ್ಲಿ ಏನಾಯ್ತದು ಅಂತ
ಆ ಪ್ರೀತಿ ಎನ್ನುವಂತೆ ಆಯಿತು ಅವರಿಗೆ ಅಂತ. ಏತನ್ ಮಧ್ಯೆ ಸೀತೆ ಬರ್ತಾ ಇದ್ದಾಳೆ. ಆಕೆ ಹಿಂದೆ ವಿಭೀಷಣ, ಸೀತೆ ಮುಂದೆ ಬರ್ತಾ ಇದ್ದಾಳೆ. ಆಕೆಗೆ ಸುತ್ತ ಜನ ಇದ್ದಿದ್ದರಿಂದ ವಿಪರೀತ ಲಜ್ಜೆಯಾಗಿದೆ ಅಂತ, ಸಂಕೋಚ ಆಗಿದೆ ಆಕೆಗೆ ಅಂತ. ಎಷ್ಟರ ಮಟ್ಟಿಗೆ ಅಂದರೆ ತನ್ನೊಳಗೆ ತಾನೇ ಹುದುಗಿದಳು. ಹುದುಗಲಿಕ್ಕೆ ಬೇರೆ ಜಾಗ ಇಲ್ಲ ಸುತ್ತಮುತ್ತ ಎಲ್ಲೂ. ಹಾಗಾಗಿ ತಾನೇ ತನ್ನೊಳಗೆ ಹುದುಗಿಕೊಂಡಂತೆ ಇತ್ತು ಸೀತೆಯ ನಡೆ ಆ ಸಮಯದಲ್ಲಿ ಅಂತ. ಜನಸಂಸದಿ ತುಂಬ ಜನ ಸೇರಿದ್ದಾರೆ ಸುತ್ತ. ಆ ಜನರಾಶಿಯ ಮಧ್ಯದಲ್ಲಿ ವಸ್ತ್ರ ಸಮೃದ್ಧ ಮುಖಿ ಒಂದು ಅವಗುಂಠನ ಇತ್ತು ಅಂತಲೂ ಅನ್ಬೋದು ನಾವು. ಅದಿರುವ ಪದ್ಧತಿ ಅದು. ಇಷ್ಟು ಮೇಲೊಂದು ತೆಳುವಾದ ಬಟ್ಟೆ ಇರ್ತದೆ, ಯಾವಾಗಲೂ ಇಲ್ಲಿವರೆಗೆ ಇರ್ತದೆ ಬಟ್ಟೆ. ಅದು ರಾಜಸ್ಥಾನ ನೋಡಿ ನೀವು ಬೇಕಾದ್ರೆ ಈಗಲೂ ಕೂಡ ಇದೆ. ಅದು ಅವಗುಂಠನ ಅಂತ ಕರೀತಾರೆ. ಅದಿರುವ ಪದ್ಧತಿ ಅದೊಂದು. ಇನ್ನೊಂದು, ಅಳುವಾಗ ವಸ್ತ್ರವನ್ನು ಮುಖ ಕೆಡ್ಕೊಳ್ತಾರಲ್ಲ, ಬಟ್ಟೆಯನ್ನು, ಅದು ಸೇರಿದೆ ಎರಡೂ ಕೂಡ. ಹಾಗಾಗಿ ವಸ್ತ್ರದಿಂದ ತನ್ನ ಮುಖವನ್ನು ಮುಚ್ಚಿಕೊಂಡು ಅಳ್ತಾ ತನ್ನ ಪತಿಯನ್ನು ಕರೆದಳು. ಆರ್ಯಪುತ್ರಿ ಇತಿ ಭಾಷಣಿ. ಆರ್ಯಪುತ್ರನು ಕರೆಯ ಪದ್ಧತಿ. ಪತಿಯನ್ನು ಕರೆಯುವಂಥ ಒಂದು ಸಂಬೋಧನೆ ಯಾವುದು ಅಂದರೆ ಆರ್ಯಪುತ್ರ ಎಂಬುದಾಗಿ ಆವತ್ತಿನ ಕಾಲದಲ್ಲಿ ಅಂತ. ಆಕೆಗೆ ವಿಸ್ಮಯ, ರಾಮನನ್ನು ಕಂಡು ಪ್ರಹರ್ಷ, ಪ್ರೀತಿ ಎಲ್ಲ ಇದೆ. ಉಳಿದುದಾಕೆ ಮನಸ್ಸಿಗೆ ಬಂದಿಲ್ಲ ಪೂರ್ತಿ. ತನ್ನ ಪತಿಯ ಸೌಮ್ಯವಾದ ಮುಖವನ್ನು ನೋಡಿದಳು. ಅದಕ್ಕಿಂತಲೂ ಇದೆಷ್ಟು ಹೆಚ್ಚು ಸೌಮ್ಯವಾಗಿ ಆಕೆಯ ಮುಖ ಇದೆ. ರಾಮನ ಮುಖ, ಇಬ್ಬರ ಒಂದು ಮುಖದ ಒಂದು ಯೋಗ್ಯತೆಯಲ್ಲಿ ಯಾವ ವ್ಯತ್ಯಾಸ ಇಲ್ಲದೆ ಆದರೂ ಕೂಡ ಸೀತೆಗಿನ್ನೂ ಎಲ್ಲ ಮನಸ್ಸಲ್ಲಿ ಇಲ್ಲದೇ ಇರೋದ್ರಿಂದ ಹೆಚ್ಚು ಸೌಮ್ಯತೆ ಸೀತೆಯ ಮುಖದಲ್ಲಿದೆ. ರಾಮನ ಮುಖದಲ್ಲೂ ಸೌಮ್ಯತೆ ಇತ್ತು ಆ ಸಮಯದಲ್ಲಿ ಸೀತೆ ನೋಡುವಾಗ, ಸೌಮ್ಯಂ ಅಂತ. ಆದರೆ ಸೀತೆಯ ಮುಖದಷ್ಟು ಅಲ್ಲ ಅದು ಅಂತ. ಆ ಸಣ್ಣ ವ್ಯತ್ಯಾಸವನ್ನು ವಾಲ್ಮೀಕಿಯವರು ಗಮನಿಸಿದ್ದಾರೆ. ಸೀತೆಗೆ ಅಷ್ಟು ಕಾಲದ ಕ್ಲೇಶವು ಬಿಟ್ಟು ಹೋಯಿತು ಅನ್ಸರ್ತಿ. ಎಷ್ಟೋ ಕಾಲದ ಬಳಿಕ ಸೀತೆಯು ಮತ್ತು ರಾಮನನ್ನು ನೋಡ್ತಾ ಇದ್ದಾಳೆ. ಈ ರೀತಿಯಲ್ಲಿ ಉದಯಿಸಿದ್ದ ಪೂರ್ಣಚಂದ್ರನ ಕಾಂತಿ ಆ ಮುಖದಲ್ಲಿ. ಈಕೆ ಕೂಡ ಅದೇ. ಈಕೆಯೂ ಪೂರ್ಣಚಂದ್ರ ಮುಖಿಯೇ, ಅವನು ಪೂರ್ಣಚಂದ್ರ ಮುಖಾರವೆಂದವನೇ ಹೋದು. ಹೀಗೆ ಪೂರ್ಣಚಂದ್ರನನ್ನು ನೋಡಿದನು ಎನ್ನುವಂತೆ ಆ ಸನ್ನಿವೇಶ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಾಳೆ ಸೀತೆ, ವಿನೀತರಾಗಿದ್ದಾಳೆ. ಆ ಸೀತೆಯನ್ನು ಒಮ್ಮೆ ನೋಡಿದ ರಾಮನು ತನ್ನೊಳಗಿನ ತುಂಬಲವನ್ನು ಹೊರಹಾಕಿದನು. ತುಂಬ ಕಠಿಣ ಸಂದರ್ಭ ಇದು. ರಾಮಾಯಣದಲ್ಲಿ ನಾವು ರಾಮಾಯಣ ಪಾರಾಯಣ ಮಾಡುವಾಗಲಿ ಅವಲೋಕನ ಮಾಡುವಾಗಲಿ ಬಹಳ ನಾವು ಕಷ್ಟಪಡೋದು ಈ ಸಂದರ್ಭ ಬಂದಾಗ. ಪ್ರವಚನಕ್ಕಾದರೂ ಅಷ್ಟೇ, ಬೇರೆ ಯಾವ ಪ್ರವಚನಕ್ಕೂ ಚಿಂತೆ ಏನೂ ಇಲ್ಲ. ಇದು ಬರುವ ಎಷ್ಟೋ ಮುನ್ನ ನಮಗೆ ಇದರ ಚಿಂತೆ ಇದೆ, ಈ ದಿನದ ಚಿಂತೆ ನಮಗಿದೆ ಅಂತ ಒಂದು ತುಂಬ ಗಂಭೀರವಾಗಿರ್ತಕ್ಕಂಥ ಸಂದರ್ಭ ಅದು. ರಾಮನು ಏನು ಹೇಳ್ತಾನೆ ಅಂದರೆ, ಒಮ್ಮೆಲೆ ಏನು ಹೇಳೋದಿಲ್ಲ ರಾಮ. ನಿನ್ನನ್ನು ಗೆದ್ದೆ ನಾನು ಸೀತೆ, ಶತ್ರುವನ್ನು ಕೊಂದು ಶತ್ರುವನ್ನು ಸಂಹಾರ ಮಾಡಿ ನಿನ್ನನ್ನು ನಾನು ಮರಳಿ ಪಡೆದೆ, ನಿನ್ನನ್ನು ಗೆದ್ದೆ ನಾನು. ಪೌರುಷದಿಂದ ಏನು ಮಾಡಬೇಕು ಅಂದರೆ ಪುರುಷ ಪ್ರಯತ್ನ. ಒಂದು ಮನುಷ್ಯ ಪ್ರಯತ್ನ ಮಾಡಬೇಕಲ್ವ ಜೀವನದಲ್ಲಿ. ಆ ಪುರುಷ ಪ್ರಯತ್ನವನ್ನು ಏನು ಮಾಡಬೇಕು ಅದನ್ನು ಮಾಡಿದಂತೆ ಆಯಿತು ನಾನು. ಸೀತಾಪಹರಣಕ್ಕೆ ಪ್ರತೀಕಾರವಾಯಿತು. ಈ ಕುಲಕ್ಕೆ ಬಂದ ಒಂದು ಅಪಮಾನ ಇತ್ತಲ್ಲ, ಇಕ್ಷ್ವಾಕು ವಂಶಕ್ಕೆ ಅದೇ ಆಗಿರ್ತಕ್ಕಂಥ ದೊಡ್ಡ ಅಪಚಾರ ಅದು. ರಾಮನ ಪತ್ನಿಯನ್ನು, ಅಂದರೆ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ರಾಮ, ಅವನೇ ಹೋಗಿ ಪೆಟ್ಟವನು ಇರ್ತಕ್ಕಂಥವನು. ಅವನ ಪತ್ನಿಯನ್ನೇ ಯಾರೋ ಎಳ್ಕೊಂಡು ಹೋದರೆ, ಅಪಹರಿಸ್ಕೊಂಡು ಹೋದರೆ ವಂಶಕ್ಕಾಗಿರ್ತಕ್ಕಂಥ ದೊಡ್ಡ ಅಪಚಾರ ಅದು. ಆ ಅಪಚಾರಕ್ಕೆ ಪ್ರತೀಕಾರವಾಯಿತು. ಒಂದೇ ಪೆಟ್ಟಿನಲ್ಲಿ ಶತ್ರುವೆಂಬ ರಾವಣನೆಂಬ ಮುಳ್ಳನ್ನು, ನನ್ನ ವಂಶಕ್ಕಾಗಿರ್ತಕ್ಕಂಥ ಅವಮಾನವನ್ನು ಕಿತ್ತು ತೆಗೆದೆ ನಾನು. ಶ್ರಮ ಸಫಲ, ಪುರುಷ ಪ್ರಯತ್ನವೂ ಕೂಡ ಸಂಪನ್ನ. ನಾನೆಲ್ಲದ ಹೊತ್ತಿನಲ್ಲಿ ಆ ಚಂಚಲ ಚಿತ್ತದ ರಾಕ್ಷಸ ನಿನ್ನನ್ನೇನು ಅಪಹರಿಸ್ಕೊಂಡು ಹೋದ, ಇದು ನನ್ನ ಕೈಲಿ ಇರಲಿಲ್ಲ, ದೈವ ಇದು. ದೈವದಿಂದ ಬಂದ ದೋಷವನ್ನು ಪುರುಷ ಪ್ರಯತ್ನದಿಂದ ದೂರ ಮಾಡಿದೆ. ಅದು ದೈವ, ಅದು ನನ್ನ ಕೈಲಿರಲಿಲ್ಲ. ರಾವಣ ನಿನ್ನನ್ನು ಅಪಹಾರ ಮಾಡ್ತಕ್ಕಂಥದ್ದು ನನ್ನ ಕೈಲಿ ಏನಿತ್ತು ಅದನ್ನು ನಾನು ಮಾಡಿದೆ. ಸೀತಾನ್ವೇಷಣೆ ಇರ್ಬೋದು, ಸಮುದ್ರಕ್ಕೆ ಸೇತುವೆ ಕಟ್ಟಿದ್ದಿರ್ಬೋದು, ಅಥವಾ ಈ ದೊಡ್ಡ ಯುದ್ಧವಿರ್ಬೋದು. ತನಗಾದ ಅವಮಾನವನ್ನು ಯಾರು ತನ್ನ ಸಾಮರ್ಥ್ಯದಿಂದ ಪರಿಮಾರ್ಜನೆ ಮಾಡೋದಿಲ್ವೋ ಅವನ ಬದುಕಿಗೆ ಅರ್ಥವಿಲ್ಲ.
ಯಾರಾದರೂ ಕೂಡ ಆತ್ಮಕ್ಕೆ ಅಪಚಾರವಾದಾಗ ಆ ಅಪಚಾರದ ಪರಿಮಾರ್ಜನೆ ಮಾಡ್ಕೋಬೇಕು, ಆ ಕಾರ್ಯವಾಗಿದೆ. ಹನುಮಂತನ ಮಹತ್ಕರ್ಮ, ಸಮುದ್ರವನ್ನು ಹಾರಿ ಬಂದಿದ್ದು, ಲಂಕೆಯನ್ನು ಮರ್ದನ ಮಾಡಿದ್ದು ಸಫಲ. ಅದು ಸುಗ್ರೀವ ಯುದ್ಧದಲ್ಲಿಯೂ ಪರಾಕ್ರಮವನ್ನು ಮೆರೆದಿದ್ದಾನೆ. ನನಗೂ ಹಿತವಾದ ಅಂದರೆ ಸಲಹೆಗಳನ್ನು ಕೊಟ್ಟಿದ್ದಾನೆ, ಹಿತವಾದ ಸಲಹೆಗಳನ್ನು ಕೊಟ್ಟಿದ್ದಾನೆ. ಅವನ ಪರಿಶ್ರಮವೂ ಕೂಡ ಸಫಲ. ಹಾಗೆ ವಿಭೀಷಣ ಗುಣಶೂನ್ಯನಾದ, ದೋಷಪೂರ್ಣನಾದ ತನ್ನ ಸೋದರನನ್ನು, ತನ್ನ ಅಣ್ಣನನ್ನು ಬಿಟ್ಟು ಯಾರು ತಾನಾಗಿ ನನ್ನ ಬಳಿಗೆ ಬಂದನೋ, ನನ್ನ ಭಕ್ತ ವಿಭೀಷಣ, ನನಗೆ ತುಂಬ ಬೇಕಾದ ವಿಭೀಷಣ, ಅವನ ಪರಿಶ್ರಮವೂ ಕೂಡ ಸಫಲ. ಅಂದರೆ ಈ ಮೂವರ ಪರಿಶ್ರಮ ಸಫಲ, ವಿಫಲ ಅಲ್ಲ ಅಂತ. ಅದಕ್ಕೆ ಎಷ್ಟು ಮಾತುಗಳು. ಇವರೇನು ಪ್ರಯತ್ನ ಪಟ್ಟರೋ ಅದಾಯಿತು, ಆ ಕಾರ್ಯ ಸಫಲವಾಗಿದೆ. ಯಾವ ರೀತಿ ಸಫಲವಾಗಿದೆ ಅಂದರೆ ಈ ಅಪಮಾನ, ಈ ಒಂದು ಕಲಂಕ, ವಂಶಕ್ಕೆ ಬಂದಿರತಕ್ಕಂಥ ಕಲಂಕದ ಪರಿಮಾರ್ಜನೆ ಆಗಿದೆ ಎನ್ನುವ ಅರ್ಥದಲ್ಲಿ ಅಂತೆ. ಸೀತೆಗೆ ಏನು ಅಂತ ಪೂರ್ತಿ ಮನಸ್ಸಿಗೆ ಬರಲಿಲ್ಲ. ಬಹು ಆಶ್ರು ಪರಿಪ್ಲುತ, ಇಷ್ಟು ಹೇಳ್ತಿರುವಾಗಲೇ ಅವಳ ಕಣ್ಣಲ್ಲಿ ನೀರು ಬಂತಂತೆ, ಸೀತೆಯ ಕಣ್ಣಲ್ಲಿ. ಜಿಂಕೆ ಹಾಗೆ ಕಣ್ಣುಗಳನ್ನು ಅರಳಿಸಿದಳು ಸೀತೆ. ಏನು ಅಂತ, ಯಾಕೋ ರಾಮನಿಗೆ ತುಂಬ ಕೋಪ ಬಂತು. ಅದು ಯಾರ ಮೇಲೆ ಅಂತಿಲ್ಲ, ಅದು ಸೀತೆ ಮೇಲೆ ಅಲ್ಲ. ಯಾಕೆಂದರೆ ಅಂಥದ್ದೇನೂ ಸೀತೆಗೆ ಹೇಳೋದಿಲ್ಲ ಅವನು, ಅಂದರೆ ಅವಳ ದೋಷವನ್ನೇನು ಸೀತೆಗೆ ಹೇಳೋದಿಲ್ಲ. ಹಾಗಾಗಿ ಸೀತೆಯ ಮೇಲೆ ಅಲ್ಲ, ಅದು ಸನ್ನಿವೇಶದ ಮೇಲೆ ಅಥವಾ ತನ್ನ ಮೇಲೆ ಅನ್ನುವಂಥ ಇದೆ. ಅದು ದೃಷ್ಟಿ ಅಡ್ಡ ತಿರುಗಿತ್ತು, ಸೀತೆ ನೋಡೋದಿಲ್ಲ ಅವನು. ಯಾಕೆಂದರೆ ಸೀತೆ ನೋಡ್ಕೊಂಡು ಹೇಳೋಕ್ಕಾಗೋದಿಲ್ಲ ಅದನ್ನು, ಆ ಮಾತುಗಳನ್ನು. ಹಾಗೆ ಅಡ್ಡ ತಿರುಗಿತ್ತು ದೃಷ್ಟಿ. ಹುಬ್ಬುಗಳು ಗಂಟಿಕ್ಕಿದವು, ದೃಷ್ಟಿ ಅಡ್ಡ ತಿರುಗಿತು. ಸೀತೆಗೇನು ಹೇಳ್ತಾನೆ ಅಂದರೆ, ಅಗಸ್ತ್ಯ ಮುನಿಗೆ ದಕ್ಷಿಣ ದಿಕ್ಕನ್ನು ಗೆದ್ದಂತೆ ನಿನ್ನನ್ನು ಗೆದ್ದೆ ನಾನು ದೊಡ್ಡ ಪ್ರಯತ್ನದ ಮೂಲಕವಾಗಿ. ಆದರೆ ಯಾರು ಹಾಗೆ ಅಂದ್ಕೊಳ್ಳೋದು ಬೇಡ, ನೀನು ಹಾಗೆ ಅಂದ್ಕೊಳ್ಳೋದು ಬೇಡ. ರಾಮನು ಯಾವುದೊಂದು ಕ್ಷುಲ್ಲಕ ಅಪೇಕ್ಷೆಗೋ, ಭಾವಕ್ಕೋ, ಕಾಮಕ್ಕೋ ವಶನಾಗಿ ಇದೆಲ್ಲವನ್ನು ಮಾಡಿದ ಅಂತ. ಅದಲ್ಲ ಇದು. ಮತ್ತೇನಿದು ಅಂದರೆ, ಇದು ಕೃತ ಪ್ರತಿಕೃತ. ಇದು ಕೆಸರೆರಚಿದಂತೆ ತೊಳೆದುಕೊಂಡಿದ್ದು. ಇದು ಆದ ಅಪಮಾನಕ್ಕೆ ಪರಿಮಾರ್ಜನೆ ಮಾಡಿರ್ತಕ್ಕಂಥದ್ದು ಇದು. ಇಷ್ಟು ಹೇಳಿ ಸೀತೆಗೆ ಏನು ಹೇಳ್ತಾನೆ ಅಂದರೆ, ನೀನೀಗ ನನಗೆ ಪ್ರತಿಕೂಲೆ, ಅನುಕೂಲೆ. ಈವರೆಗೂ ಸೀತೆ ಇದ್ದಿದ್ದ ಹಾಗೆ ಅನುಕೂಲಿಯಾಗಿ ಇರಬೇಕು. ನೀನೀಗ ಪ್ರತಿಕೂಲೆ, ನನಗೆ ಪ್ರತಿಕೂಲೆ ಅಂತ ನಾನು ಹೇಳ್ತೇನೆ. ಪ್ರತಿಕೂಲ ಸಿಮೆ ಮತ. ಯಾಕೆ, ಹೇಗೆ ಅಂದರೆ ವಿಚಿತ್ರವಾದ ಉದಾಹರಣೆ ಕೊಡ್ತಾನೆ, ಅತಿ ವಿಚಿತ್ರ. ಈ ಮಾತುಗಳು ಸೀತೆಗೆ ಇನ್ನಿಲ್ಲದ ವ್ಯಥೆಯನ್ನುಂಟು ಮಾಡಿದವು. ಅವಳು ಯಾವತ್ತೂ ಕೇಳಿದ ಮಾತುಗಳಲ್ಲ ಇದು. ಅವಳು ಯಾರೂ ಈ ಮಾತನಾಡಿಲ್ಲ ಈವರೆಗೆ. ಈ ವಿಷಯದಲ್ಲಿ, ಶೀಲ ಚಾರಿತ್ರ್ಯದ ವಿಷಯದಲ್ಲಿ ಇಂಥ ಮಾತನ್ನು ಯಾರೂ ಸೀತೆಗಾಡಿಲ್ಲ. ರಾಮನಂತೂ ಆಡುವ ಸಾಧ್ಯತೆಯೇ ಇಲ್ಲ. ಆಡಿದ್ದು ಎಲ್ಲಿ? ಸುತ್ತ ಜನಸ್ತೋಮ ಇದೆ, ಜನಸಂಸದಿ, ಸುತ್ತ ಜನ ಇದ್ದಾರೆ, ಜನರ ಮಧ್ಯದಲ್ಲಿ ಮಾತಾಗ್ತಾ ಇದೆ. ರಾಮನಿಗೆ ಜನರ ಮಧ್ಯದಲ್ಲಿಯೇ ಬೇಕು ಇದು. ಯಾಕೆಂದರೆ ಅವನಿಗೇನು ಇಲ್ವಲ್ಲ, ಅವನು ಏನನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾನೆ, ಅದು ಜನರ ಮಧ್ಯದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಅದು ಅನಿವಾರ್ಯ ರಾಮನಿಗೆ. ರಾಮನ ಈ ಕಠೋರವಾದ ಮಾತುಗಳನ್ನು ಕೇಳಿದ ಸೀತೆಗೆ ವ್ಯಥೆ ಮತ್ತು ಒಂದು ರೀತಿಯ ಸಂಕೋಚ ಎರಡು ತುಂಬ ಉಂಟಾಯಿತು. ಮತ್ತೊಮ್ಮೆ ತಾನೇ ತನ್ನೊಳಗೆ ಹೊಕ್ಕು ಅಡಗಿದಳು ಸೀತೆ. ಅಂದರೆ ಯಾರನ್ನೂ ಎದುರಿಸಲಾರಳು, ಯಾರನ್ನೂ ನೋಡೋ ಹಾಗಿಲ್ಲ. ಅವ್ರು ನೋಡ್ತಾ ಇದ್ದಾರಲ್ಲ, ಆ ದೃಷ್ಟಿಯನ್ನು ಸ್ವೀಕಾರ ಮಾಡಿಸ್ತಿಲ್ಲ ಸೀತೆ ಇಲ್ಲ ಅಂತ. ಆ ವಾಕ್ಯಗಳು ಸೀತೆಯ ಪಾಲಿಗೆ ಬಾಣಗಳಾದವು. ಬಾಣಗಳು ಇರಿದಂತೆ, ನಖಶಿಕಾಂತ ಇರಿದಂತೆ ಬಾಣಗಳು. ವಾಕ್ಶಲ್ಯ ಇಸ್ತೈ ಸಶಲ್ಯೇವ. ಬಾಣವು ಒಳಹೊಕ್ಕಿದಾಗ ಯಾವ ಪ್ರತಿಕ್ರಿಯೆ ಬರಬಹುದೋ ಅಂಥ ಪ್ರತಿಕ್ರಿಯೆ ಬರ್ತಾ ಇದೆ ಸೀತೆಯ ಕಡೆಯಿಂದ. ತುಂಬ ಹತ್ತಳು. ಬಳಿಕ ಬಾಷ್ಪಹತವಾದ, ಅದರ ಕಣ್ಣೀರಿನಿಂದ ಶೋಭೆಯಲು ಹೋಗಿದೆ ಮುಖದು. ಅಂಥ ಒಂದು ಮುಖ, ಅದನ್ನು ಒರೆಸ್ತಾ ಮೆಲ್ಲನೆ ಗದ್ಗದ ಕಂಠದಿಂದ ಪತಿಗೆ ಈ ಮಾತುಗಳನ್ನು ಹೇಳ್ತಾಳೆ. ಯಾಕೆ ನನಗಿಂಥ ಮಾತುಗಳನ್ನ ಆಡ್ತಾ ಇದ್ದೀಯ? ಅಸದೃಶ್ಯಂ, ನನಗೂ ಸಲ್ಲುವಂಥದ್ದಲ್ಲ, ನನಗೆ ಹೊಂದುವಂಥದ್ದು. ಯಾವ ಮಾತು ನನಗಿರುವಂಥದ್ದಲ್ಲ ಇದು. ಇಂಥ ಮಾತುಗಳು ಶ್ರೋತ್ರ ಧಾರಣಂ ಅಥವಾ ಶ್ರೋತ್ರ ದಾರುಣಂ, ಕಿವಿಯನ್ನು ಸೀಳುವಂಥ, ಕಿವಿಗೆ ದಾರುಣವಾದಂಥ ಮಾತುಗಳು. ಈ ಮಾತನ್ನು ಯಾರೊಬ್ಬ ಪ್ರಾಕೃತ ಸ್ತ್ರೀಗೆ ಹೇಳ್ಬೋದು.
ಒಬ್ಬ ಚಿಲ್ಲರೆ ಮನುಷ್ಯ ಚಿಲ್ಲರೆ ಸ್ತ್ರೀಗೆ ಅಂತ, ಸಂಸ್ಕಾರವಿಲ್ಲದವನು ಸಂಸ್ಕಾರವಿಲ್ಲದವಳಿಗೆ ಹೇಳ್ಬೋದು. ಅಂಥ ಮಾತನ್ನು ನೀನು ನನಗೆ ಹೇಳ್ತಾ ಇದ್ದೀಯ. ಪ್ರಾಕೃತಾಮೇವ, ನಾನು ಹಾಗಿಲ್ಲ. ಹೇಗಿರ್ಬೋದು ಎನ್ನುವ ಪ್ರಶ್ನೆ ನೀವು ಮುಂದಿಟ್ಟೆಯೋ, ನ ತಥಾಸ್ಮಿ ಮಹಾಬಾಹು, ಹಾಗಿಲ್ಲ ನಾನು. ವಿಶ್ವಾಸ ತಾಳು, ನನ್ನ ಚಾರಿತ್ರ್ಯದ ಮೇಲೆ ಆಣೆ, ನನ್ನ ಪಾತಿವೃತ್ಯದ ಮೇಲೆ ಆಣೆ. ಹೆಣ್ಣು ಮಕ್ಕಳಲ್ಲಿ ಯಾರೋ ಹಾಗಿದ್ದಿರಬಹುದು, ಸ್ತ್ರೀಯರಲ್ಲಿ ಯಾರೋ ಆ ರೀತಿ ಇದ್ದವರು ಇರ್ಬೋದು ಪ್ರಪಂಚದಲ್ಲಿ. ರಾವಣನ ಜೊತೆಯಲ್ಲಿ ಅಂಥವ್ರು ಇರ್ಬೋದು ಎಷ್ಟೋ ಜನ. ಅದಲ್ಲ ನಾನು, ಶಂಕೆಯನ್ನು ಬಿಡು ಅಂತ. ಇಲ್ಲೇನಾಗಿದೆ ಅಂದರೆ, ಸೀತೆ ರಾಮನಿಗೆ ನೀನು ನನ್ನಲ್ಲಿ ಶಂಕೆಯನ್ನು ಬಿಡು ಅಂತ ಹೇಳ್ತಾ ಇದ್ದಾಳೆ, ಆದರೆ ವಾಸ್ತವ ಬೇರೆ ಇದೆ ಅಲ್ಲಿ ಅಂತ. ಅವನಿಗೇನು ಇಲ್ವೇ ಇಲ್ಲ ಅಲ್ಲಿ. ಒಂದು ತುಂಬ ಅದ್ಭುತವಾದ ಮಾತನ್ನು ಸೀತೆ ಹೇಳ್ತಾಳೆ. ಅದೇನೆಂದರೆ, ಗಾತ್ರ ಸ್ಪರ್ಶ ಆಗಿದೆ ರಾವಣನದ್ದು. ಗಾತ್ರ ಅಂದರೆ ಶರೀರ ಸ್ಪರ್ಶ ಆಗಿದೆ ರಾವಣನದ್ದು, ಅದು ನಿಜ. ಕದ್ದುಕೊಂಡು ತರುವಾಗ, ಸೆಳೆದು ತರುವಾಗ ಶರೀರ ಸ್ಪರ್ಶ ಆಗಿದೆ ಅಲ್ಲಿ. ನಾನೇನು ಮಾಡಲಿ, ನನ್ನ ಕೈಲಿ ಏನಿತ್ತು. ಕಾಮಕಾರೋ ನಮೇ ತತ್ರ, ನನ್ನ ಇಚ್ಛೆ ಇರಲಿಲ್ಲ ಅಲ್ಲಿ. ನಾನು ವಿವಶಳಾಗಿದ್ದೆ, ಅಸಹಾಯಕಳಾಗಿದ್ದೆ ನನ್ನ ಹೊತ್ತಿನಲ್ಲಿ. ಅಲ್ಲಿ ಅಪರಾಧ ಯಾರದ್ದು ಅಂದರೆ, ದೈವಂ ತತ್ರ ಅಪರಾಧ್ಯತಿ, ಆ ಅಪರಾಧ ದೈವದ್ದು ಅಂತ, ನನ್ನದಲ್ಲ. ಅದ್ಭುತವಾದ ಮಾತು. ದೈವಂ ತತ್ರ ಅಪರಾಧ್ಯತಿ, ದೈವದ ಅಪರಾಧ ಹೊರತು ಸೀತೆಯ ಅಪರಾಧವಿಲ್ಲ ಅದರಲ್ಲಿ. ಈ ಮುಂದಿನ ಮಾತು ಚಿನ್ನದಲ್ಲಿ ಕಟ್ಟಿಡಬೇಕು ಆ ಮಾತನ್ನು ಅಂತ. ಯಾವುದು ನನ್ನ ಅಧೀನದಲ್ಲಿ ಇರಲಿಲ್ವೋ ಶರೀರ, ಆ ವಿಷಯದಲ್ಲಿ ಏನು ನಡೀತೋ ನಾನೇನು ಮಾಡಲಿ, ಅದಕ್ಕೆ ಅಸಹಾಯಕಳು ನಾನು. ಆದರೆ ಯಾವುದು ನನ್ನ ವಶದಲ್ಲಿದೆಯೋ, ಹೃದಯ ಮನಸ್ಸು, ಅದು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲೇ ಇಲ್ಲ. ಇನ್ನೇನು ಹೇಳ್ತಾಳೆ ಅವಳು, ಯಾವುದು ನನ್ನ ವಶದಲ್ಲಿದೆಯೋ ಆ ಹೃದಯ, ಆ ಮನಸ್ಸು, ಆ ಅಂತಃಕರಣ ಒಂದು ಕ್ಷಣವಾದರೂ ನಿನ್ನನ್ನು ಬಿಟ್ಟು ಅತ್ತ ಇತ್ತ ಹೋಗಲಿಲ್ಲ. ಯಾವುದು ನನ್ನ ವಶದಲ್ಲಿ ಇಲ್ಲವೋ ಅದನ್ನು ಒಬ್ಬ ಬಲಾಢ್ಯ ಎತ್ತಿಕೊಂಡು ಬಂದರೆ ನಾನೇನು ಮಾಡಲಿ, ನನ್ನ ಕೈಲೇನಿದೆ. ಕಿಂಕರಿಷ್ಯಾಮ್ಯನೀಶ್ವರ, ಇಷ್ಟೇ ಸಾಧ್ಯ ಇರತಕ್ಕಂಥದ್ದು. ಒಬ್ಬ ಮನುಷ್ಯನ ವ್ಯಾಪ್ತಿ ಎಷ್ಟು ಅಂದರೆ, ಏನು ಮಾಡಬಹುದೋ ಅದೆಲ್ಲವನ್ನೂ ಮಾಡಬಹುದು ಅಂತ. ಅದರ ಆ ಕಡೆ ಇರೋದಕ್ಕೆ ಏನು ಮಾಡ್ತಾನೆ ಯಾರಾದರೂ ಕೂಡ? ಕಾಯೇನ ವಾಚ ಮನಸ್ಸ ತಪ್ಪು ಮಾಡಬಾರ್ದು. ಹಾಗೆ ಇದ್ದಾಳೆ ಸೀತೆ. ಶರೀರದಿಂದಲಾಗಲಿ, ಮನಸ್ಸಿನಿಂದಲಾಗಲಿ, ಮಾತಿನಿಂದಲಾಗಲಿ ಅವಳು ತಪ್ಪು ಮಾಡಲಿಲ್ಲ. ಅವಳ ಕೈಲಾಗದೇ ಇರೋದಕ್ಕೆ ಅವಳು ಏನು ಮಾಡಬೇಕು? ಆ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ಆ ಪ್ರಶ್ನೆಗೆ ತುಂಬ ಸರಿಯಾದ ಉತ್ತರ ಇದೆ ಅಂತ ಹಾಗೂ ಕೂಡ ಹೇಳ್ಬೋದು ಅಂತ. ಇವಿಷ್ಟನ್ನು ಹೇಳಿ, ನೀನೇನು ನನ್ನನ್ನು ನೋಡದೇ ಇದ್ದವ ನಾನು, ನಿನಗೆ ನನ್ನಲ್ಲಿ, ನನಗೆ ನಿನ್ನಲ್ಲಿ ಭಾವ ಅಂಕುರಿಸಿದ್ದು ಒಟ್ಟಿಗೆ ಅಂತ. ಒಂದೇ ಸಮಯದಲ್ಲಿ ಸೀತೆ ರಾಮನಿಗೆ ತನ್ನ ಮನಸ್ಸನ್ನು ಕೊಟ್ಟಿದ್ದು, ರಾಮ ಸೀತೆಗೆ ತನ್ನ ಮನಸ್ಸನ್ನು ಕೊಟ್ಟಿದ್ದು ಒಂದೇ ಕ್ಷಣದಲ್ಲಿ ಒಟ್ಟಿಗೆ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಇಲ್ಲಿವರೆಗೆ ಒಟ್ಟಿಗೆ ನಾವಿದ್ದವರು ಅಂತ. ನಾನೇನಂತ ಗೊತ್ತಿಲ್ವ ನಿನಗೆ? ಗೊತ್ತಿಲ್ಲ ಅಂತಾದರೆ ಹತೇನ ಆಸ್ಮಿ ಶಾಶ್ವತಂ, ಶಾಶ್ವತವಾಗಿ ಸೀತೆಯ ಹತ್ಯೆಯಾಯಿತು. ಇಷ್ಟಾಗ ನಿನಗೆ ನಾನು ಗೊತ್ತಿಲ್ಲ ಅಂತಾದರೆ ಸೀತೆಯ ಶಾಶ್ವತ ಹತ್ಯೆಯಾಯಿತು. ಮುಂದಿನ ಮಾತುಗಳು ಭಾವದ ಮಾತುಗಳು. ಹನುಮಂತನನ್ನು ಕಳುಹಿಸಿಕೊಟ್ಟೇ ಇಲ್ಲ, ಆಗಲೇ ಹೇಳಬೇಕಾಗಿತ್ತು, ನೀನನ್ನು ಬಿಟ್ಟೆ ಸೀತೆ ಅಂತ. ಅವನು ಮುಂದೆ ಪ್ರಾಣ ಬಿಡ್ತಾ ಇದ್ದೆ. ಇಷ್ಟು ಉದ್ದದ ಕಥೆ ಎತ್ತಿರಲಿಲ್ಲ ಅಂತ. ಈ ಕಥೆ ಅಲ್ಲಿಗೆ ಮುಗಿತಾ ಇತ್ತು. ಯಾವ ಕ್ಷಣದಲ್ಲಿ ಹನುಮಂತ ನಿನ್ನನ್ನು ತ್ಯಾಗ ಮಾಡಿದ್ದಾನೆ ರಾಮ ಅಂತ ಹೇಳ್ತಿದ್ನೋ, ಅದೇ ಕ್ಷಣದಲ್ಲಿ ಸೀತೆಯ ಬದುಕು ಮುಗಿತಾ ಇತ್ತು ಅಂತ. ಇಷ್ಟು ಶ್ರಮ ಬೇಕಾಗಿರಲಿಲ್ಲ. ನೀನು ಇಡೀ ಪ್ರಪಂಚ ಹುಡುಕೋದು ನನಗಾಗಿ, ಸಮುದ್ರಕ್ಕೆ ಸೇತುವೆ ಕೊಟ್ಟೋದು, ಈ ಘನಘೋರ ಯುದ್ಧವನ್ನು ಮಾಡೋದು, ಪ್ರಾಣವನ್ನೇ ಪಣಕ್ಕಿಟ್ಟು, ನಿನ್ನ ಪ್ರಾಣ ಮಾತ್ರ ಅಲ್ಲ, ನಿನ್ನ ಸ್ನೇಹಿತರು, ಈಗ ವಿಭೀಷಣನೋ, ಸುಗ್ರೀವನೋ, ಹನುಮಂತನೋ, ತಮ್ಮ ಲಕ್ಷ್ಮಣನೋ, ಇವರೆಲ್ಲರ ಪ್ರಾಣವನ್ನು ಪಣಕ್ಕಿಟ್ಟು ಯಾಕಿಷ್ಟು ಮಾಡಬೇಕಿತ್ತು? ಇದು ನಿಷ್ಫಲವಾಯಿತು, ಆಗಬೇಕಿರಲಿಲ್ಲ. ಇದಕ್ಕೆ ರಾಮ ಆ ಮಾತನಾಡಿದ್ದು ಮೊದಲು. ಈ ಮಾತಿಗೆ ಉತ್ತರ ಮೊದಲೇ ಕೊಟ್ಟಿದ್ದಾನೆ ಅವನು, ಅದು ಕೊಡುವ ಪ್ರಯತ್ನ ಮಾಡಿದ್ದಾನೆ. ಅದು ಪ್ರಶ್ನೆಯೂ ಅಲ್ಲ, ಉತ್ತರವೂ ಅಲ್ಲ, ಅದು ಬೇರೆ ವಿಷಯ. ಅದು ಆ ಮಾತು ಹೇಳಲಿಕ್ಕೆ ಈ ಮಾತು ಕಾರಣ ಅಂತ.
ಮುಗ್ದೋಗಿರ್ತಿತ್ತಲ್ಲ, ಯಾಕೆಷ್ಟು ಶ್ರಮ, ಯಾಕೆ ಎಲ್ಲರೂ ಜೀವ ಕೊಡಬೇಕು? ಆಗಲಿ ಬಿಡು, ನಿನಗೆ ಕೋಪವೇ ದೊಡ್ಡದಾಯಿತು. ಸಾಮಾನ್ಯ ಮನುಷ್ಯ ಹೇಗೆ ವರ್ತಿಸ್ಬೋದು ಈ ಸಂದರ್ಭದಲ್ಲಿ? ಈ ಮಾತನ್ನು ಹೇಳ್ತಾಳೆ ಸೀತೆ. ಈಗ ರಾಮನಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ವರ್ತಿಸ್ತಾ ಇದ್ದ, ಅದು ಸರಿ. ಅದು ಈ ಸಮಯ ಬಂದರೆ, ಈ ಹೊತ್ತು ಬಂದರೆ ಹೀಗೆ ವರ್ತಿಸ್ತಾ ಇದ್ದ, ಹೀಗೆ ಭಾವಿಸ್ತಾ ಇದ್ದ. ಅದಾಯಿತು ಅಂತ, ಅದಾಯಿತು. ಆದರೆ ನೀನು ಸಾಮಾನ್ಯನಲ್ಲ, ನಾನೂ ಸಾಮಾನ್ಯಳಲ್ಲ. ನಾನು ಯಾರ ಮಗಳು ಅಂತ ಮರೆತು ಹೋಯ್ತಾ ನಿನಗೆ? ಜನಕನ ಮಗಳು ಜಾನಕಿ. ನನ್ನ ಜನ್ಮ ನಿನ್ನ ಮನಸ್ಸಿಗೆ ಬರಲಿಲ್ವಾ? ಭೂಮಿಯಿಂದ ಎದ್ದು ಬಂದವಳು, ಯಾವುದೋ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದವಳಲ್ಲ. ಅಯೋನಿಜೆ, ಭೂಗರ್ಭವನ್ನು ಸೀಳಿ ಮೇಲೆದ್ದು ಬಂದವಳು. ಅದು ಹುಟ್ಟು, ಜನಕ ಹಿನ್ನೆಲೆ, ಇದು ಹುಟ್ಟು, ಇದು ಭೂಮಿಯಿಂದ ಎದ್ದು ಬಂದಿರತಕ್ಕಂಥದ್ದು ಹುಟ್ಟು. ಅಲ್ಲಿಂದ ಇಲ್ಲಿಯವರೆಗೆ ನನ್ನ ನಡತೆ, ನಾನು ನಡೆದುಕೊಂಡ ರೀತಿ ಗೊತ್ತಿಲ್ಲದವರನ್ನೆಲ್ಲ ನೀನು ವೃತ್ತಜ್ಞ ಎಂಬುದಾಗಿ ಸಂಬೋಧನೆ ಮಾಡ್ತಾಳೆ ರಾಮನನ್ನು. ನಡತೆ ಏನು ಅಂತ ಗೊತ್ತಿರುವವನು, ಯಾವುದೇ ನಡತೆ ಸರಿಯೋ ತಪ್ಪೋ ಹೇಗೆ ಎಂಬುದನ್ನು ಚೆನ್ನಾಗಿ ಬಲ್ಲವನು, ಎಲ್ಲ ಗೊತ್ತಿರ್ತಕ್ಕಂಥವನು ನೀನು. ಆದರೆ ಇದು ಯಾವುದಕ್ಕೂ ಬೆಲೆ ಇಲ್ಲದೆ ಹೋಯ್ತಾ? ನೀನು ಅವತ್ತು ಬಾಲಕ, ನಾನು ಬಾಲಿಕೆ. ಬಾಲನು ಬಾಲೆಯ ಕೈ ಹಿಡಿದಿದ್ದು ಪಾಣಿಗ್ರಹಣ ಅಂತ. ಬಾಲನಾದ ನೀನು ಬಾಲೆಯಾದ ನನ್ನ ಕೈ ಹಿಡಿದೆ ಅಂತ. ಹಿಡಿದ ಕೈಯನ್ನು ಬಿಟ್ಟೆಯ? ಅಂದು ಹಿಡಿದ ಕೈ, ಅಂದು ನಾನು ನಿನ್ನ ಹೇಗಿದ್ದು ಅಂತ. ಆ ಕೈ ಏನಿದೆ, ನೀನೊಂದು ಹಿಡಿದ ಕೈ ಏನಿದೆ, ಆ ಕೈ ನನ್ನ ಭಕ್ತಿ, ನನ್ನ ಶೀಲ, ಇದೆಲ್ಲವೂ ಹಿಂದೆ ಹೋಯಿತು ಅಂತಾದರೆ, ಈ 1 ವರ್ಷದ್ದೇ ಮುಂದೆ ಬಂತು ಅಂತಾದರೆ, ಈ ಸನ್ನಿವೇಶ ಮುಂದೆ ಬಂತು ಅಂತ ಇದ್ದರೆ, ನನಗಿನ್ನು ಒಂದೇ ದಾರಿ. ಈ ಕ್ಲೇಶಕ್ಕೆ, ಈ ಸಂಕಟಕ್ಕೆ ನನಗೆ ಒಂದೇ ಪರಿಹಾರ, ಅದು ಅಗ್ನಿ. ಲಕ್ಷ್ಮಣನ ಕಡೆ ತಿರುಗಿ ಹೇಳ್ತಾಳೆ ಸೀತೆ, ಚಿತೆಯನ್ನು ಸಿದ್ಧಪಡಿಸು. ರಾಮ ಹೇಳಿದ್ದಲ್ಲ ಅದು, ಸೀತೆಯೇ ಹೇಳಿದ್ದು. ಸೌಮಿತ್ರೆ, ನನ್ನ ಈ ಕ್ಲೇಶಕ್ಕೆ ಚಿಕಿತ್ಸೆ ಮಾಡಬೇಕಾಗಿದೆ ನಾನು ಅಂತ. ಈ ಕಷ್ಟಕ್ಕೆ ಇರುವ ಚಿಕಿತ್ಸೆ ಒಂದೇ ಒಂದು, ಅದು ಬೆಂಕಿ ಮಾತ್ರ. ಹಾಗಾಗಿ ಚಿತೆಯನ್ನು ಸಿದ್ಧಪಡಿಸು. ಇದು ನಿಜವಾಗಿ ತಪ್ಪು ಮಾಡಿ ಬಂದಿರತಕ್ಕಂಥ ಒಂದು ಅಪವಾದ ಅಲ್ಲ ನನಗಿದು, ಮಿಥ್ಯಾಪವಾದ. ಇದು ನಿಜಕ್ಕೂ ಇದ್ದ ವಿಷಯ ಅಲ್ಲ, ಅದು ಇಲ್ಲದ ವಿಷಯ. ಇದು ಇಷ್ಟಾದ ಮೇಲೆ ಬದುಕು ಬೇಡ ನನಗೆ, ನಾನು ಬದುಕಿರೋದಿಲ್ಲ. ರಾಮನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಾದರೆ, ಎಲ್ಲರ ನಡುವೆ ರಾಮ ನೀನೇನು ಬೇಕಾದರೂ ಮಾಡು, ನಿನ್ನನ್ನು ಬಿಟ್ಟೆ ಎಂಬುದಾಗಿ ರಾಮ ಜನಸಂಸತ್ತಿನಲ್ಲಿ ಹೇಳ್ತಾನೆ ಅಂತಾದರೆ, ಇನ್ನು ನನಗಿರುವ ದಾರಿ ಒಂದೇ ಒಂದು. ರಾಮ ಹೇಳಿ ಆಯ್ತಲ್ಲ, ನಿನಗೆ ಯಾವುದು ಸುಖವೋ, ಎಲ್ಲಿ ಸುಖವೋ, ಹೇಗೆ ಸುಖವೋ, ಯಾರ ಜೊತೆಗಿದ್ರೂ ಸುಖವೋ, ನೀನು ಮಾಡೋದನ್ನು ಎಂಬುದಾಗಿ ಹೇಳಿ ಆಯ್ತಲ್ಲ, ಅದನ್ನೇ ಮಾಡ್ತೇನೆ. ಅಗ್ನಿಯ ಸಹವಾಸ ಸುಖ ನನಗಿನ್ನು. ಹಾಗಾಗಿ ಚಿತೆಯನ್ನು ಸಿದ್ಧಪಡಿಸು ಎಂಬುದಾಗಿ ಲಕ್ಷ್ಮಣನಿಗೆ ಸೀತೆ ಆದೇಶ ಮಾಡಿದಾಗ, ಲಕ್ಷ್ಮಣ ಏನು ಮಾಡಬೇಕು, ಏನು ಮಾಡ್ತಾನೆ? ಲಕ್ಷ್ಮಣನ ಸಂದರ್ಭ ಕಲ್ಪನೆ ಮಾಡಿಕೊಳ್ಳಿ ಅಂತ. ಅಮರ್ಷ ವಶಮಾಪನ್ನ, ತಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ ಲಕ್ಷ್ಮಣನಿಗೆ ಅದನ್ನು ಅಂತ. ಅವನಿಂದಲೇ ಬಂದಿದೆ ಇದು. ನೀವು ಆ ಸಂದರ್ಭ ನೆನೆಸ್ಕೊಂಡ್ರೆ, ಆ ಸೀತಾಪಹರಣದ ಸಂದರ್ಭದಲ್ಲಿ ಲಕ್ಷ್ಮಣನಿಗೇನು ಕೆಲವು ಮಾತುಗಳನ್ನು ಹೇಳಿದರೋ ಅಲ್ಲಿಂದ ಬಂತಿತ್ತು. ನಾವು ಅದನ್ನು ಕೂಡ ಗಮನಿಸಬೇಕು. ನಮಗೆ ಅರ್ಥ ಮಾಡ್ಕೊಳ್ಬೇಕಾದ ಯುಕ್ತಿ ನೀತಿ ಯಾವುದು ಅಂದರೆ, ಲಕ್ಷ್ಮಣನಿಗೆ ಏನು ಸಂಶಯಪಟ್ಟು ಲಕ್ಷ್ಮಣನ ವಿಷಯದಲ್ಲಿ ಅದೇ ಭೂತಾಕಾರವಾಗಿ ಬಂದಿರತಕ್ಕಂಥದ್ದು, ಬೇರೆ ಏನೂ ಅಲ್ಲ. ಇದು ಅಷ್ಟೇ ಅದು ಅಂತ. ಆದರೆ ಇಲ್ಲಿ ರಾಮ ಸೀತೆಯ ಬಗ್ಗೆ ಸಂದೇಹ ಪಡ್ತಾ ಇಲ್ಲ. ಪ್ರಪಂಚ ಆ ಜಾಗದಲ್ಲಿದೆ ಅಂತ, ಆ ಜಾಗದಲ್ಲಿ ಪ್ರಪಂಚವೇ ಇದೆ ಅಂತ ನೋಡಿ. ಅದೇ ಲಕ್ಷ್ಮಣ ಚಿತೆಯನ್ನು ಸಿದ್ಧಪಡಿಸ್ತಕ್ಕಂಥ ಹೊತ್ತು ಬಂತು ಅಂತ. ಯಾವ ಲಕ್ಷ್ಮಣನ ಮೇಲೆ ಸೀತೆ ಸಂದೇಹವನ್ನು ವ್ಯಕ್ತಪಡಿಸಿದಳು, ಅದು ಕೂಡ ಬುದ್ಧಿಪೂರ್ವಕ ಅಲ್ಲೇ ಬಿಡಿ. ಈಗ ರಾಮ ಆಡಿದ ಮಾತುಗಳು ಅದು ಬುದ್ಧಿಪೂರ್ವಕ ಅಲ್ಲ, ಅದು ಸನ್ನಿವೇಶದ ವಿಪರೀತ ಒತ್ತಡ ಅಂತ ಅನ್ಬೋದು ಹೊರತು ಬೇರೆ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಒಂದು ಸೀತೆ ಆಡಿದ ಮಾತಾದರೂ ಕೂಡ ಹಾಗೆ ಬುದ್ಧಿಪೂರ್ವಕ ಅಲ್ಲ, ಅದು ಸನ್ನಿವೇಶದ ವಿಪರೀತ ಒತ್ತಡ ಅದು ಆಡಿಸಿರ್ತಕ್ಕಂಥ ಮಾತುಗಳು. ಆದರೆ ಫಲ ಬಂದೇ ಬರ್ತದೆ, ಎಲ್ಲವಕ್ಕೂ ಫಲ ಬರದೇ ಇರೋದಿಲ್ಲ ಅಂತ. ಅವನಿಗೆ ಏನು ಮಾಡಬೇಕು ಅಂತಲೇ ಅವ್ನು ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆ ಕೆಲಸ ಮಾಡಲಾರ ಅವನು. ಸೀತೆ ಮಾಡು ಅಂತ ಹೇಳ್ತಾ ಇದ್ದಾಳೆ. ಸಂದಿಗ್ಧದಲ್ಲಿ ರಾಮನ ಮುಖ ನೋಡಿದನಂತೆ ಲಕ್ಷ್ಮಣ. ರಾಮ ಏನೂ ಹೇಳಲಿಲ್ವಂತೆ.
ಏನು ಮಾತಾಡಿಲ್ವಂತೆ. ಆದರೆ ಆ ಮೌನ ಸಮ್ಮತಿಯನ್ನು ಸೂಚನೆ ಮಾಡ್ತಾ ಇತ್ತು. ರಾಮನ ಮೌನ, ರಾಮನ ಚರ್ಯೆ, ಇಂಗಿತ ಲಕ್ಷ್ಮಣ ಅರ್ಥ ಮಾಡ್ಕೊಳ್ತಿರ್ತಕ್ಕಂಥದ್ದು ಏನೂ ಅಲ್ಲ ಅಂತ ಒಂದು ಬಗ್ಗೆ ಸಮ್ಮತಿ ಸೂಚನೆ ಮಾಡ್ತಾ ಇತ್ತು ಅಂತ. ಲಕ್ಷ್ಮಣ ಚಿತೆಯನ್ನು ಸಿದ್ಧಪಡಿಸ್ತಾನೆ. ಧಗಧಗಿಸಿ ಉರಿತಾ ಇದೆ ಆ ಚಿತೆ. ಸೀತೆ ರಾಮನನ್ನು ಪ್ರದಕ್ಷಿಣೆ ಮಾಡ್ತಾಳೆ. ಆ ಸಮಯದಲ್ಲಿ ರಾಮ ಹೇಗಿದ್ದ ಅಂದರೆ ತಲೆ ತಗ್ಗಿತ್ತು. ಅಧೋಮುಖಂ ತದಾ ರಾಮಂ, ಅಧೋವದನನಾದ ರಾಮನನ್ನು ಮೆಲ್ಲನೆ ಪ್ರದಕ್ಷಿಣೆ ಮಾಡ್ತಾಳೆ. ಅಗ್ನಿಯ ಕಡೆ ಸರಿದು ಹೋಗ್ತಾಳೆ. ಮುಂದೆ ಅಗ್ನಿ ಪ್ರಜ್ವಲಿಸಿದೆ. ಒಂದು ಹೆಜ್ಜೆ ಮುಂದಿಡುವ ಮೊದಲು ಸೀತೆ ದೇವತೆಗಳಿಗೆ ನಮಸ್ಕಾರ ಮಾಡ್ತಾಳೆ, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತಾಳೆ, ಕೈ ಜೋಡಿಸ್ತಾಳೆ. ಕರ ಜೋಡಿಸಿ ಅಗ್ನಿಗೆ ಈ ಮಾತನ್ನು ಹೇಳ್ತಾಳೆ, ಅಗ್ನಿಯನ್ನು ಉದ್ದೇಶಿಸಿ ಈ ಮಾತನ್ನು ಹೇಳ್ತಾಳೆ. ನನ್ನ ಹೃದಯವು ರಾಮನಿಂದ ಎಂದೂ ಅತ್ತಿತ್ತ ಸರಿಯದಿದ್ದರೆ ಲೋಕಕ್ಕೆ ಸಾಕ್ಷಿ ನೀನು, ನನ್ನನ್ನು ಉಳಿಸು. ರಾಮನು ಚಾರಿತ್ರ್ಯದ ಪ್ರಶ್ನೆಯನ್ನು ಎತ್ತಿದ್ದಾನೆ. ನಿಜಕ್ಕೂ ನಾನು ಶುದ್ಧ ಚಾರಿತ್ರ್ಯಾಗಿದ್ದರೆ ನೀನು ಲೋಕಕ್ಕೆ ಸಾಕ್ಷಿ. ಏನಾಗಿದ್ದು ನಿನಗೆ ಗೊತ್ತಿದೆ, ಏನಾಗದಿದ್ರೂ ಕೂಡ ನಿನಗೆ ಗೊತ್ತಿದೆ. ಕಾಪಾಡು ನನ್ನನ್ನು, ಉಳಿಸು ನನ್ನನ್ನು. ಮಾತಿನಿಂದಲಾಗಲಿ, ಮನಸ್ಸಿನಿಂದಲಾಗಲಿ, ಕೃತಿಯಿಂದಲಾಗಲಿ ನಾನು ರಾಮನನ್ನು ಬಿಟ್ಟು ಅತ್ತೆ ಎತ್ತು ಹೋಗದಿದ್ದರೆ, ಮಾತು, ಮನಸ್ಸು, ಕೃತಿ ಈ ಮೂರೂ ಕೂಡ ಎಂದೊಮ್ಮೆಯಾದರೂ ಕೂಡ ಒಂದು ಕ್ಷಣವಾದರೂ ಅತ್ತಿತ್ತ ಸರಿಯದಿದ್ದರೆ ರಾಮನೆಂಬ ಸರ್ವಧರ್ಮಜ್ಞನನ್ನು, ಈ ಶಬ್ದ ಬಳಸಿದಾಳೆ ಸೀತೆ, ಎಲ್ಲ ಧರ್ಮಗಳನ್ನು ಬಲ್ಲವನು, ಅಂತಹ ರಾಮನನ್ನು ಬಿಟ್ಟು ನನ್ನ ಮನಸ್ಸು ಕ್ಷಣವಾದರೂ ಅತ್ತಿತ್ತ ಸರಿಯದಿದ್ದರೆ, ಮನಸ್ಸು, ಮಾತು, ಕೃತಿ ಮೂರು, ಅಗ್ನಿಯು ನನ್ನನ್ನು ಉಳಿಸಲಿ. ಭಗವಾನ್ ಸೂರ್ಯ, ಭಗವಾನ್ ವಾಯು, ದಶ ದಿಶೆಗಳು, ಚಂದ್ರ, ಹಗಲು ರಾತ್ರಿ ಮತ್ತು ಸಂಧ್ಯೆ, ಪೃಥ್ವಿ, ಇವರೆಲ್ಲರಿಗೂ ನಾನು ಚಾರಿತ್ರ್ಯವತೆ ಎಂಬುದು ಅರಿವಿದ್ದರೆ, ಸೂರ್ಯ, ಚಂದ್ರ, ವಾಯು, ದಿಕ್ಕುಗಳು, ಹಗಲು ರಾತ್ರಿ ಸಂಧ್ಯೆ, ಪೃಥ್ವಿ, ಇವರಿಗೆ ಗೊತ್ತಿಲ್ಲದೆ ಏನು ನಡೆಯೋಕ್ಕೆ ಸಾಧ್ಯ ಹೇಳಿ? ಹಗಲಿಗೂ ಗೊತ್ತಿಲ್ಲದೆ, ರಾತ್ರಿಗೂ ಗೊತ್ತಿಲ್ಲದೆ, ಸಂಧ್ಯಾಕಾಲಕ್ಕೂ ಗೊತ್ತಿಲ್ಲದೆ ಏನು ನಡೆಯೋಕ್ಕೆ ಸಾಧ್ಯ? ಸೂರ್ಯ ಚಂದ್ರರಿಗೆ ಗೊತ್ತಿಲ್ಲದೆ ಏನು ನಡೆಯೋಕ್ಕೆ ಸಾಧ್ಯ? ವಾಯುವಿಗೆ, ದಿಕ್ಕುಗಳಿಗೆ ಮತ್ತು ಪೃಥ್ವಿಗೆ ಗೊತ್ತಿಲ್ಲದೆ ಏನು ನಡೆಯೋಕ್ಕೆ ಸಾಧ್ಯ ಹೇಳಿ? ಹಾಗಾಗಿ ಅವರೆಲ್ಲರನ್ನೂ ಸಂಬೋಧನೆ ಮಾಡಿ ನಾನು ಚಾರಿತ್ರ್ಯವತಿಯಾಗಿದ್ದರೆ, ನಾನು ಚಾರಿತ್ರ್ಯ ಸಂಹಿತೆಯಾಗಿದ್ದರೆ ಉಳಿಸಿ ನನ್ನನ್ನು ಎಂಬುದಾಗಿ ಹೇಳಿ ಅಗ್ನಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಿಸ್ಸಂಗವಾದ ಅಂತರಾತ್ಮದಿಂದ ಲೋಕದ ಸಂಘವನ್ನು ಕಡಿದು, ಲೋಕದ ನಂಟನ್ನು ಕಡಿದು, ಯಾವ ಆಶೋತ್ತರಗಳು ಇಲ್ಲ. ಅದು ಅದ್ಭುತ. ಅದು ಅಂತರಾತ್ಮವು ಪೂರ್ತಿ ಅಂದರೆ ಈ ಬ್ರಹ್ಮಾಂಡದಿಂದ ಪ್ರತ್ಯೇಕ ಆಗಿದೆ. ಅದು ಈ ಸೃಷ್ಟಿಯಿಂದ ಪ್ರತ್ಯೇಕ ಆಗಿದೆ. ಅದು ಬೇರೆ ನಿಂತಿದೆ. ಅದು ಎಲ್ಲಿಯೂ ಅಂಟ್ಕೊಂಡಿಲ್ಲ. ಅಂತಹ ಒಂದು ಆತ್ಮದಿಂದ ಕೂಡಿದವಳಾಗಿ ಅಗ್ನಿಯನ್ನು ಪ್ರವೇಶಿಸಿದಳು. ಆಗ ಅಲ್ಲಿ ಸೇರಿದ ಜನಕೋಟಿ, ಆ ಜನರಲ್ಲಿ ಬಾಲಕರು ಇದ್ರಂತೆ, ವೃದ್ಧರು ಇದ್ರಂತೆ, ಅವರೇ ಹೆಚ್ಚಿದ್ರಂತೆ. ಲಂಕೆಯಲ್ಲಿ ಉಳಿದಿದ್ಯಾರು? ಬಾಲಕರು, ವೃದ್ಧರಿದ್ದಾನೆ, ಅವರು ತುಂಬ ಸೇರಿದ್ರು. ಅಲ್ಲಿ ಸೇನೆಗಳಂತೂ ಇದ್ದೇ ಇದೆ ಹೇಗಿದ್ದರೂ ಕೂಡ. ಅವರೆಲ್ಲರೂ ಭಯಭೀತರಾಗಿ ನೋಡಿದರು ಆ ದೃಶ್ಯವನ್ನು. ಸೀತೆಯು ಅಗ್ನಿಯನ್ನು ಪ್ರವೇಶ ಮಾಡುವ ದೃಶ್ಯವನ್ನು ನಡುಗಿ ನೋಡಿದರು. ಸೀತೆ ಹೇಗಿದ್ದಳು ಅಂದರೆ ಅಪರಂಜಿಯ ಚಿನ್ನದಂತೆ. ಆ ಸಂದರ್ಭದಲ್ಲಿ ಸೀತೆ ಹೇಗೆ ತೊಳೆಗೆ ಬೆಳಗಿದಳು ಅಂದರೆ ಅಪರಂಜಿಯ ಚಿನ್ನದಂತೆ. ಅವಳ ಮೈ ಮೇಲೆ ಚಿನ್ನದ ಆಭರಣಗಳಿದ್ದು ಅದು ಸಪ್ಪೆಯಾಯಿತು ಅವಳ ಮುಂದೆ, ಅವಳ ಕಾಂತಿಯ ಮುಂದೆ, ಅವಳ ತೇಜಸ್ಸಿನ ಮುಂದೆ. ಆ ಚಿನ್ನದಂತೆ ಕಾಣಲಿಲ್ಲ ಅಂತ. ಸರ್ವಲೋಕದ ಸನ್ನಿಧಿಯಲ್ಲಿ, ಸಮಸ್ತ ಜನರಾಶಿಯ ಮಧ್ಯದಲ್ಲಿ ಸೀತೆ ಬೆಂಕಿಗೆ ಹಾರ್ತಾಳೆ. ಅದನ್ನು ಕೇವಲ ಲಂಕೆಯ ಬಾಲವೃದ್ಧರು, ಸ್ತ್ರೀಯರು ನೋಡಿದ್ದು ಮಾತ್ರ ಅಲ್ಲ, ವಾನರ ರಾಕ್ಷಸ ಸೇನೆ ನೋಡಿದ್ದು ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ನೋಡಿತು, ಸಮಸ್ತ ವಿಶ್ವವೇ ನೋಡಿತು ಆ ದೃಶ್ಯವನ್ನು.
ಇಡೀ ವಿಶ್ವವೇ ಸಾಕ್ಷಿ ಅದಕ್ಕೆ. ಹೇಗೆ ನಡೀತು ಅಂದರೆ, ಯಜ್ಞ ನಡೀತಾ ಇದ್ದರೆ ಯಜ್ಞದಲ್ಲಿ ಪವಿತ್ರವಾದ ಆಹುತಿ ಬಿದ್ದಂತೆ. ಯಜ್ಞ ಮಧ್ಯದಲ್ಲಿ ಆ ಶ್ರೇಷ್ಠ ಋತ್ವಿಜರ ಕೈಯ ಸೃಕ್ತೃವೆಗಳಿಂದ ಪವಿತ್ರತಮವಾಗಿರ್ತಕ್ಕಂಥ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಆಜ್ಯಾಹುತಿಯಂತೆ ಸೀತೆ ಕಂಡಳು. 3 ಲೋಕದ ಕಣ್ಣಿಗೆ. ಸ್ತ್ರೀಯರಂತೂ ಅಲ್ಲಿ ಯಾರು ಸ್ತ್ರೀಯರು ಸೇರಿದ್ರೋ ಅವರಿಗೆ ದುಃಖವನ್ನು ತಡೆಯಲಾರದೆ ಕೂಕ್ಕೊಂಡ್ರಂತೆ. ಸ್ತ್ರೀಯ ಪ್ರಚುಕೃಷು, ಸ್ತ್ರೀಯರೊಂದು ಯಾರಿರ್ತಾರೆ ಅಲ್ಲಿ? ರಾಕ್ಷಸಿಯರು. ಮತ್ತಾರು ಇರ್ತಾರೆ? ಅಯೋಧ್ಯೆ ಸ್ತ್ರೀಯರಲ್ಲ ಅಲ್ಲಿ ನಿಂತಿದ್ದು, ಲಂಕೆಯ ಸ್ತ್ರೀಯರು. ಅವರು ಕೂಡ ತಡೆಯಲಾರದೆ ವೇದನೆಯನ್ನು ಕೂಗಿಕೊಂಡರು. ಯಜ್ಞದಲ್ಲಿ ಬಸೋರ್ಧಾರ ಅಂತ ಪೂರ್ಣಾವತಿಯ ಬಳಿಕ ನಿರಂತರವಾಗಿ ಘೃತಧಾರಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಕ್ರಮ ಇದೆ. ಆ ಬಸೋರ್ಧಾರ ಇದ್ದಂತೆ ಅನವರತ ಆಜ್ಯಧಾರೆಯಂತೆ ಸೀತೆ ಶೋಭಿಸ್ತಾ ಇದ್ದಾಳೆ. ಪೂರ್ಣಾವತಿಯ ಬಳಿಕ ಪೂರ್ಣಾವತಿ ರಾವಣನ ಸಂಹಾರ, ಅದರ ಬಳಿಕ ಬೀಳ್ತಕ್ಕಂಥ ವಸೋರ್ಧಾರೆಯಂತೆ, ಅವ್ಯಾಹತವಾದ ಆಜ್ಯಧಾರೆಯಂತೆ. ಹೊರಟ ದೇವದಾನವರು ಮರಳಿ ಓಡಿ ಬಂದಿದ್ದಾರೆ ಆ ದೃಶ್ಯ ನೋಡೋದಕ್ಕೆ. ದೇವಗಂಧರ್ವರು ಅವ್ರು ನೋಡ್ತಾರೆ, ಶಪಿಸಲ್ಪಟ್ಟ ದೇವತೆಯು ಸ್ವರ್ಗದಿಂದ ನರಕಕ್ಕೆ ಬೀಳುವಂತೆ ರಾಮ ಸನ್ನಿಧಿಯಿಂದ ಬೆಂಕಿಗೆ ಬೀಳ್ತಾ ಇದ್ದಾಳೆ ಸೀತೆ. ಅದಿರಲಿ, ಸೀತೆಯು ಅಗ್ನಿಪ್ರವೇಶ ಮಾಡುವಾಗ ಹಾಹಾಕಾರ ಕೇಳಿಬಂತಂತೆ. ಯಾರದು? ವಾನರ ವೀರರದ್ದು ಮತ್ತು ರಾಕ್ಷಸ ವೀರರದ್ದು. ವಾನರ ಸೇನೆ ಮತ್ತು ರಾಕ್ಷಸ ಸೇನೆ ಕೂಡ ಹಾಹಾಕಾರವನ್ನು ಮಾಡಿತು. ಆ ದೃಶ್ಯವನ್ನು ನೋಡಲಾರದೆ ರಾಮನ ಕಣ್ಣಿಂದ ಧಾರಾಕಾರವಾಗಿ ನೀರು. ಇದನ್ನು ಗಮನಿಸ್ಕೋಬೇಕು ನಾವು. ಬಾಷ್ಪ ವ್ಯಾಕುಲ ಲೋಚನ, ಎಡೆಬಿಡದ ಕಣ್ಣೀರ ಧಾರೆ. ದುರ್ಮನಾಹ, ಮನಸ್ಸು ಪೂರ್ತಿ ವಿಚಲಿತವಾಗಿದೆ. ಪೂರ್ತಿ ಮನಸ್ಸು ದುರ್ಮನಾಹ ಅಂತ ಅಸ್ತವ್ಯಸ್ತವಾಗಿದೆ. ಮನಸ್ಸು ಕೆಟ್ಟಿದೆ. ಚಿಂತೆಯಿಂದ ಹೊರಗೆ ಬರಲಿಲ್ಲ. ತನ್ನೊಳಗೆ ತಾನೇ ಮಾಡುವ ಗಾಢ ಚಿಂತೆಯಿಂದ ರಾಮ ಹೊರಗೆ ಬರಲಿಲ್ಲ. ಅವನ ಕಿವಿಗೆ ಬೆಲ್ಲ ಬೀಳ್ತಾ ಇತ್ತು. ಹಾಹಾಕಾರ, ಆಕ್ರಂದನ ಅವೆಲ್ಲವೂ ಬೀಳ್ತಾ ಇತ್ತು ರಾಮನಿಗೆ ಆ ಸಮಯದಲ್ಲಿ. ಆಗ ಇದ್ದಕ್ಕಿದ್ದಂತೆ ಗಗನದಲ್ಲಿ ದೇವತೆಗಳು ಗೋಚರಿಸ್ತಾರೆ. ರಾವಣನ ದೊಡ್ಡಣ್ಣ, ಉತ್ತರ ದಿಕ್ಕಿನ ಒಡೆಯ ವೈಶ್ರವಣ, ಅವನು ಮೊದಲು ಬರ್ತಾನೆ. ಲಂಕೆಗೆ ಹಳೆಯ ಒಡೆಯ ಅವನು. ಕುಬೇರ, ಯಮ ದಕ್ಷಿಣ ದಿಕ್ಕಿನ ಒಡೆಯ, ಪೂರ್ವ ದಿಕ್ಕಿನ ಒಡೆಯ ಮಹೇಂದ್ರ, ಪಶ್ಚಿಮ ದಿಕ್ಕಿನ ಒಡೆಯ ವರುಣ. ಮಾತ್ರವಲ್ಲ, ಲೋಕೇಶ್ವರನಾದ ಪರಮೇಶ್ವರ, ಷಡರ್ಧನಯನ ಶ್ರೀಮಾನ್, 6ರ ಅರ್ಧ ಕಣ್ಣವನು, 3 ಕಣ್ಣವನು ಮಹಾದೇವ ವೃಷಧ್ವಜ, ಅವನು ಬಂದನಂತೆ. ಇಲ್ಲಿವರೆಗೆ ಶಿವ ಬಂದಿದ್ದಲ್ಲ, ಇಲ್ಲ, ಬ್ರಹ್ಮದೇವನು ಬಂದನಂತೆ. ಸೃಷ್ಟಿಕರ್ತ ಬ್ರಹ್ಮದೇವ ಕೂಡ ಬರ್ತಾನೆ. ಜ್ಯೋತಿರ್ಮಯವಾದ ವಿಮಾನಗಳಲ್ಲಿ ಆ ಸ್ಥಳಕ್ಕೆ ಅವರೆಲ್ಲರೂ ಬಂದು ರಾಮನ ಸನಿಹದವರೆಗೂ ಬಂದು ಆಭರಣ ಭೂಷಿತವಾದ ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ, ಎಲ್ಲ ದೇವತೆಗಳು ಕೂಡ ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ ರಾಮನನ್ನು ಪ್ರಶ್ನಿಸ್ತಾರೆ. ಸರ್ವಲೋಕಕ್ಕೆ ಕರ್ತ ನೀನು, ಸರ್ವಲೋಕಕ್ಕೆ ಶ್ರೇಷ್ಠ ನೀನು, ನಿನಗಿರುವ ಜ್ಞಾನ ಯಾರಿಗಿದೆ? ಜ್ಞಾನಿಗಳಲ್ಲಿ ಅಗ್ರಗಣ್ಯ ನೀನು. ಸೀತೆಯು ಬೆಂಕಿಗೆ ಬೀಳುವುದನ್ನು ಹೇಗೆ ಉಪೇಕ್ಷಿಸಿದೆ? ಹೇಗೆ ತಡೆದ ನಿಂತೆ? ಬೆಂಕಿಗೆ ಬೀಳುವಾಗ ಯಾಕೆ ತಡೆಯಲಿಲ್ಲ ನೀನು? ಉಪೇಕ್ಷಸೆ ಕಥಂ ಸೀತಾಂ ಪತಂತೀಂ ಹವ್ಯವಾಹನೆ. ಯಾರಿಗೋ ಸರಿಯಾಗಬಹುದದು, ನಿನಗಲ್ಲ. ಯಾರು ನೀನು? ಕಥಂ ದೇವಗಣ ಶ್ರೇಷ್ಠಂ ಆತ್ಮಾನಂ ನಾವಬುದ್ಧಸೆ. ನೀನು ದೇವರ ದೇವನೇನು ಎಂಬುದನ್ನು ಯಾಕೆ ಅರ್ಥಕೊಳ್ತಾ ಇಲ್ಲ, ಮನಸ್ಸಿಗೆ ತಂದುಕೋತಾ ಇಲ್ಲ? ಅಷ್ಟವಸುಗಳ ಮಧ್ಯೆ ಋತಧಾಮ ಎಂಬ ಹೆಸರಿನ ಸ್ವಯಂ ಪ್ರಜಾಪತಿಯಾದ ವಸು ನೀನು.
ಮೂರು ಲೋಕಗಳ ಆದಿಕರ್ತ ನೀನು, ನಿನಗೆ ಯಾರೂ ಪ್ರಭು ಇಲ್ಲ, ನೀನೇ ಸ್ವಯಂ ಪ್ರಭು. ರುದ್ರರ ಪೈಕಿಯಲ್ಲಿ 8ನೇ ರುದ್ರ, 11 ರುದ್ರರ ಪೈಕಿಯಲ್ಲಿ 8ನೇ ರುದ್ರ ನೀನು, ಮಹಾದೇವ. 8ನೇ ರುದ್ರ ಮಹಾದೇವ. ಮಹಾದೇವನೇ ಈ ಮಾತನ್ನು ಹೇಳ್ತಾ ಇದ್ದಾನೆ. ಸಾಧ್ಯರ ಪೈಕಿಯಲ್ಲಿ ವೀರ್ಯವಾನ್ ಎಂಬ 5ನೆಯ ಸಾಧ್ಯ ನೀನು. ಅಶ್ವಿನಿಯ ದೇವತೆಗಳು ನಿನ್ನ ಕಿವಿಗಳು, ಚಂದ್ರ ಸೂರ್ಯರು ನಿನ್ನ ಕಣ್ಣುಗಳು. ಲೋಕವು ಹುಟ್ಟುವ ಮೊದಲು ನೀನಿದ್ದೆ, ಲೋಕವು ಅಳಿದ ಮೇಲೆ ನೀನಿರ್ತೀಯೆ. ಸೃಷ್ಟಿಯ ಹಿಂದೆ ನೀನಿದೆಯೇ, ಪ್ರಳಯದ ಮುಂದೆ ನೀನಿದೆಯೇ, ಮಧ್ಯೆ ಅಂತೂ ಇದ್ದೇ ಇದೆಯೇ ಯಾವಾಗಲೂ ಕೂಡ. ಇಂಥವನು ಸಾಮಾನ್ಯ ಮನುಷ್ಯನಂತೆ ಯಾಕೆ ಸೀತೆಯನ್ನು ಬೆಂಕಿಗೆ ಹಾರ ಬಿಟ್ಟೆ ಎಂದಾಗ ರಾಮ ದೇವತೆಗಳಿಗೆ ಹೇಳಿದನಂತೆ, ನಾನು ಮನುಷ್ಯ, ದಶರಥನ ಮಗ, ಇಷ್ಟೇ ನನ್ನನ್ನು ನಾನು ತಿಳ್ಕೊಂಡಿರ್ತಕ್ಕಂಥದ್ದು, ಇದಕ್ಕಿಂತ ಹೆಚ್ಚು ಏನೋ ಅದನ್ನು ನೀವು ಹೇಳಿ ಅಂತ ಒಂದು ವಿಚಿತ್ರವಾದ ವಾಕ್ಯ ಪ್ರಯೋಗ ಮಾಡ್ತಾನೆ ಅಲ್ಲಿ. ನಾನು ದಶರಥನ ಮಗ ರಾಮ, ಇದು ತಾನೇ ಮಾನುಷ ಭಾವ, ಈ ಭಾವದಲ್ಲಿ ನಾನಿದ್ದೇನೆ. ಯೋಹಂ, ಯಾರು ನಾನು, ಯಸ್ಯ ಯತಃ, ಎಲ್ಲಿಂದ ಬಂದವನು, ಯಾರಿಗೆಲ್ಲ ಸಂಬಂಧಪಟ್ಟವನು ನಾನು ಎಂಬುದನ್ನು ಭಗವಾಂಸ್ತದ್ ಬ್ರವೀತುಮೆ, ಬ್ರಹ್ಮದೇವನನ್ನು ಸಂಬೋಧಿಸಿ ರಾಮ ಹೇಳ್ತಾನೆ, ನೀನು ಹೇಳು ನಾನು ಯಾರು ಎಂಬುದನ್ನು. ಒಂದು ವೇಳೆ ಅದೇ ತೀರ್ಮಾನವಾದರೆ, ನಾನು ಮನುಷ್ಯನೇ ಹೌದು, ನಾನು ದಶರಥನ ಮಗ ರಾಮ ಮಾತ್ರ ಎಂಬುದಾದರೆ, ನಾನು ಯಾರು ಎಂಬುದನ್ನು ನೀನು ಹೇಳು ಅನ್ಬೇಕು ಅಂತ ಹೇಳಬೇಕಾಗಿಲ್ಲ. ಮಾನುಷ ಭಾವ, ನಾನು ದಶರಥನ ಮಗ, ನಾನು ರಾಮ, ಅದರ ಆಚೆಗಿನ ನಾನು ಯಾರು ಎಂಬುದನ್ನು ನೀನು ಹೇಳು ಎಂಬುದಾಗಿ ಬ್ರಹ್ಮನಿಗೆ ಹೇಳಿದಾಗ, ಬ್ರಹ್ಮನು ರಾಮನಿಗೆ ಅವನ್ಯಾರು ಎಂಬುದನ್ನು ವಿವರಿಸ್ತಾನೆ. ಭವಾನ್ ನಾರಾಯಣೋ ದೇವ, ನೀನು ದೇವನಾರಾಯಣ, ನೀನು ಚಕ್ರಾಯುಧ, ನೀನು ಶ್ರೀಮಾನ್. ಯಾರು ಹಾಕೋಬೋದು ಶ್ರೀಮಾನನ ಶಬ್ದವನ್ನು, ನಿಜವಾದ ಶ್ರೀಮಾನ್ ಒಬ್ಬನೇ. ಶ್ರೀ ಯಾರ ಜೊತೆಗಿದೆ, ಶ್ರೀ ಯಾರ ಜೊತೆಗೆ ಇದ್ದಾಳೆ, ಶ್ರೀಮಾನ್ ನೀನು. ವಿಭು, ವ್ಯಾಪಕ ನೀನು, ನೀನು ಏಕಶೃಂಗ, ಒಂದೇ ಕೊಂಬಿನ ಮತ್ಸ್ಯ ನೀನು. ಆದಿವರಾಹ ನೀನು, ಆಗಿ ಹೋದ ಶತ್ರುಗಳನ್ನು ಗೆದ್ದವನು ಮಧುಕೈಟವ ಮೊದಲಾದವರು, ಇರುವ ಶತ್ರುಗಳನ್ನು ಗೆದ್ದವನು ರಾವಣ ಕುಂಭಕರ್ಣ ಮೊದಲಾದವರು, ಮುಂದೆ ಬರುವ ಶತ್ರುಗಳನ್ನು ಕೂಡ ಗೆಲ್ಲುವವನು ಶಿಶುಪಾಲನದಂತ ಭಕ್ತನ ಮೊದಲಾಗಿರ್ತಕ್ಕಂಥವ್ರು. ಆದ ಇರುವ ಬರುವ ಶತ್ರುಗಳನ್ನು ಗೆದ್ದವನು ನೀನು. ಅಕ್ಷರ, ನಾಶವಿಲ್ಲದವನು ನೀನು. ಬ್ರಹ್ಮ, ನೀನು ಸತ್ಯ, ನೀನು ಮಧ್ಯೆ ಚಾಂತೇಚ, ಮೊದಲು ಮಧ್ಯ ಕೊನೆಗೆ ಎಲ್ಲ ಇದ್ದವನು ನೀನು. ಆದಿ ಮಧ್ಯ ಅಂತ್ಯದಲ್ಲಿ ಕಂಡು ಬರ್ತಕ್ಕಂಥವನು, ಗೋಚರಿಸ್ತಕ್ಕಂಥವನು ನೀನು. ಸಮಸ್ತ ಲೋಕಗಳ ಪರಮ ಧರ್ಮ ನೀನು. ವಿಶ್ವಕ್ಸೇನ ನೀನು. ವಿಶ್ವಕ್ಸೇನ ಅಂದರೆ ಏನು? ವಿಶ್ವಕ್ಸೇನ ಅಂದರೆ ಯಾವನ ಈ ಸೇನೆಗಳು ಯಾವ ಕಾರ್ಯವನ್ನು ಮಾಡ್ತವೋ ಪ್ರಪಂಚದಲ್ಲಿ, ಧರ್ಮ ರಕ್ಷಣೆ, ಧರ್ಮಕ್ಕಾಗಿ ಯುದ್ಧ, ಧರ್ಮಕ್ಕಾಗಿ ತ್ಯಾಗ, ಇದೆಲ್ಲದಕ್ಕೂ ಸ್ರೋತಸ್ಸು, ಮೂಲ ಸ್ರೋತಸ್ಸು ಅದು ವಿಶ್ವಕ್ಸೇನ ಅಂತಂದರೆ. ಅಂಥ ವಿಶ್ವಕ್ಸೇನ ನೀನು. ಎಲ್ಲೆಡೆ ನಿನ್ನ ಸೇನೆ ಇದೆ. ಚತುರ್ಭುಜ ನೀನು, ಶಾರ್ಗಧನ್ವ ನೀನು, ಹರ್ಷಿಕೇಶ ನೀನು, ಪುರುಷ ನೀನು, ಪುರುಷೋತ್ತಮ ನೀನು. ಅಜಿತ, ನಿನ್ನನ್ನು ಗೆದ್ದವರಿಲ್ಲ. ನಂದಕವೆಂಬ ಖಡ್ಗವನ್ನು ಹಿಡಿದವನು ನೀನು, ಅದು ವಿಷ್ಣುವಿನ ಖಡ್ಗ. ಅದು ವಿಷ್ಣು ನೀನು. ಕೃಷ್ಣ ನೀನು. ಕೃಷ್ಣ ಎಂಬುದು ಆಮೇಲೆ ಬಂದ ಹೆಸರಲ್ಲ, ಅದು ಕೃಷ್ಣ ಎಂಬುದು ಇಲ್ಲೇ ಇದೆ, ಈಗಲೇ ಇದೆ. ದ್ವಾಪರ ಯುಗದಲ್ಲಿ ಕೃಷ್ಣ ಅಂತ ಹೆಸರು ಕೃಷ್ಣಾವತಾರಕ್ಕಿದೆ, ಅದಕ್ಕಿಂತ ಮೊದಲೇ ಕೃಷ್ಣ ಅವನು. ಬೃಹದ್ ಬಲ, ನಿನಗಿರುವ ಬಲ ಯಾರಿಗಿದೆ? ಸೇನಾನಿ ಗ್ರಾಮಣಿ, ಸೇನಾ ನೇತೃತ್ವ ಅದು ನಿನ್ನಿಂದ ಬರ್ತಕ್ಕಂಥದ್ದು. ಹಾಗೆ ಜನ ನೇತೃತ್ವ, ವೃಂದ ನೇತೃತ್ವ ಅದು ನಿನ್ನಿಂದ ಬರ್ತಕ್ಕಂಥದ್ದು. ನೀನು ಬುದ್ಧಿ, ನೀನು ಸತ್ವ, ನೀನು ಕ್ಷಮೆ, ನೀನು ಇಂದ್ರಿಯ ನಿಗ್ರಹ, ದಮ, ನೀನು ಸೃಷ್ಟಿ, ನೀನು ಪ್ರಳಯ, ನೀನು ಉಪೇಂದ್ರ, ಮಧುಸೂದನ, ನೀನು ಇಂದ್ರಕರ್ಮ, ನೀನು ಮಹೇಂದ್ರ, ನೀನು ಪದ್ಮನಾಭ, ನೀನು ರಣಾಂತಕಾರಿ, ನೀನು ಶರಣ್ಯ, ನೀನು ಶರಣ. ಹೀಗೆಲ್ಲ ದಿವ್ಯರಾಗಿರ್ತಕ್ಕಂಥ ಮಹರ್ಷಿಗಳು ನನ್ನನ್ನು ಸ್ತುತಿ ಮಾಡಿದ್ದಾರೆ. ನೀನೊಂದು ಮಹಾವೃಷಭ, ಆ ವೃಷಭಕ್ಕೆ 1000 ಶೃಂಗಗಳಂತೆ, 100 ಜಿಹ್ವೆಗಳಂತೆ, 100 ನಾಲಿಗೆಯ 1000 ಕೊಂಬಿನ ವೃಷಭ ನೀನು. ವೇದಾತ್ಮಕ, ಸಹಸ್ರವರ್ತ್ಮ, ಸಾಮವೇದ, ಸಾಮವೇದಕ್ಕೆ 1000 ಶಾಖೆಗಳು,
ಅದರ ನೆನಪು ಮಾಡುವಂತೆ 1000 ಕೊಂಬಿನ ಶೃಂಗ, 100 ಬಾಯಿಯಲ್ಲಿ ವೇದ ಹೇಳ್ತಕ್ಕಂಥವನು, 106 ವೇದ ಶಾಖೆಗಳು, 3 ಲೋಕಕ್ಕೂ ಆದಿಕರ್ತ ಸ್ವಯಂ ಪ್ರಭು ನೀನು, ಸಿದ್ಧರು ಸಾಧ್ಯರಿಗೆ ಆಶ್ರಯ ಪೂರ್ವಜ ನೀನು, ಎಲ್ಲರಿಗಿಂತ ಮೊದಲು ಆವಿರ್ಭವಿಸಿರ್ತಕ್ಕಂಥವನು ಅಂತೆಲ್ಲ ಹೇಳಿ, ನೀನು ಯಜ್ಞ, ನೀನು ವಷಟ್ಕಾರ, ನೀನು ಓಂಕಾರ, ನೀನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಇಷ್ಟೆಲ್ಲ ಹೇಳಿ ಪಕ್ಕದಲ್ಲಿ ಹೇಳಿದ್ದೇನೆಂದರೆ, ನಮಿದು ಕೋಭವಾನಿತಿ, ನೀನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಎಲ್ಲ ಭೂತಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ನೀನಿದಿ, ಈ ಪ್ರಪಂಚದ ಸಕಲ ಜೀವಗಳಲ್ಲಿ ಸಕಲ ಚರಾಚರಗಳಲ್ಲಿ ನೀನಿದೆಯೇ. ಬ್ರಾಹ್ಮಣರಲ್ಲಿ ವಿಶೇಷವಾಗಿ, ಗೋವುಗಳಲ್ಲಿ ವಿಶೇಷವಾಗಿ ನಿನ್ನ ಸಾನ್ನಿಧ್ಯವಿದೆ. ಎಲ್ಲ ದಿಕ್ಕುಗಳಲ್ಲಿ ನೀನಿದೆಯೇ, ಆಕಾಶದಲ್ಲಿ, ಪರ್ವತಗಳಲ್ಲಿ, ವನಗಳಲ್ಲಿ ನೀನಿದೆಯೇ. ಪುರುಷ ಸೂಕ್ತದ ನೆನಪು, 1000 ಕಾಲುಗಳು ನಿನಗೆ, 100 ತಲೆಗಳು ನಿನಗೆ, 1000 ಕಣ್ಣುಗಳು ನಿನಗೆ, ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್, ಎಲ್ಲರನ್ನೂ ಧರಿಸಿರ್ತಕ್ಕಂಥವನು ನೀನು, ಎಲ್ಲ ಜೀವಗಳನ್ನು ಧರಿಸಿದವನು ನೀನು. ಈ ಭೂಮಂಡಲ, ಪರ್ವತ ಸಹಿತವಾಗಿರ್ತಕ್ಕಂಥ ಭೂಮಂಡಲವನ್ನು ನೀನೇ ಹೊತ್ತವನು, ಕೂರ್ಮನಾಗಿ, ಆದಿಶೇಷನಾಗಿ. ಆಮೇಲೆ ಭೂಮಿಯೆಲ್ಲವೂ ಮುಗಿದು ಹೋದ ಮೇಲೆ ಕೊಟ್ಟ ಕೊನೆಯಲ್ಲಿ 3 ಲೋಕವನ್ನು ತನ್ನೊಳಗಿಟ್ಟುಕೊಂಡು ಸರ್ಪವಾಗಿ ನೀನಿರುವೆ, ಕುಂಡಲಿನಿಯಾಗಿ ನೀನಿರುವೆ, ಆದಿಶೇಷನಾಗಿ ನೀನಿರುವೆ. ನಾನು ನಿನ್ನ ಹೃದಯ, ಬ್ರಹ್ಮ ಹೇಳ್ತಾನೆ ರಾಮನಿಗೆ, ನಾನು ನಿನ್ನ ಹೃದಯ, ನನ್ನ ಪತ್ನಿ ಸರಸ್ವತಿ ನಿನ್ನ ನಾಲಿಗೆ, ನಾವಿಬ್ಬರು ನಿನ್ನ ಹೃದಯ ಮತ್ತು ನಾಲಿಗೆಗಳು. ದೇವತೆಗಳು ನಿನ್ನ ರೋಮಗಳು, ದೇವಾನು ದೇವತೆಗಳು ನಿನ್ನ ರೋಮಗಳು. ನೀನು ಕಣ್ಣು ತೆರೆದರೆ ಅದು ಹಗಲು, ನೀನು ಕಣ್ಣು ಮುಚ್ಚಿದರೆ ಅದು ರಾತ್ರಿ. ನಮಗೂ ಹೌದು, ನಾವು ಕಣ್ಣು ಬಿಟ್ಟರೆ ನಮಗೆ ಹಗಲು, ನಾವು ಕಣ್ಣು ಮುಚ್ಚಿದ್ರೆ ನಮಗೆ ರಾತ್ರಿ. ಇದು ಅದಲ್ಲ, ನೀನು ಕಣ್ಣು ತೆರೆದರೆ ಈ ವಿಶ್ವಕ್ಕೆ ಹಗಲು, ನೀನು ಕಣ್ಣು ಮುಚ್ಚಿದರೆ ಈ ವಿಶ್ವಕ್ಕೆ ರಾತ್ರಿ. ಅದು ನಿನ್ನ ಉಸಿರು ವೇದಗಳು, ನಿನ್ನ ಭಾವಗಳೇ ವೇದಗಳು. ನತದಸ್ತಿತ್ವಯ ವಿನ, ನೀನಿಲ್ಲದ ಯಾವುದೂ ಇಲ್ಲ, ನೀನಿಲ್ಲದಿದ್ದರೆ ಯಾವುದೂ ಇಲ್ಲ. ಇಂಥವನು ನಾನು ದಶರಥನ ಮಗ ರಾಮ, ಮತ್ತು ಹೆಚ್ಚಿದ್ರೆ ನೀನು ಹೇಳು ಅಂತ, ಇನ್ನೇನಾದ್ರೂ ನೀನು ಹೇಳು ಅಂತ ಹೇಳ್ತಾನೆ ನೋಡಿ. ಜಗತ್ ಸರ್ವಂ ಶರೀರಂತೆ, ಈ ಜಗತ್ತೆಲ್ಲ ನಿನ್ನ ಶರೀರ, ಈ ಜಗತ್ತೇ ನಿನ್ನ ಶರೀರ. ಭೂಮಿ ನಿನ್ನ ಸ್ಥೈರ್ಯ, ಅಗ್ನಿ ನಿನ್ನ ಕೋಪ, ಚಂದ್ರ ನಿನ್ನ ಪ್ರೀತಿ. ಹೇ ಶ್ರೀವತ್ಸ ಲಕ್ಷಣ, ಶ್ರೀವತ್ಸವು ಚಿಹ್ನೆ ನಿನಗೆ ಅಂತ. ಶ್ರೀವತ್ಸ ಅಂದರೆ ಮಹಾವಿಷ್ಣುವಿನ ವಕ್ಷಸ್ಥಳದಲ್ಲಿ ಬಿಳಿ ಬಣ್ಣದ ಒಂದು ರೋಮರಾಜಿ ಇರ್ತದೆ, ಒಂದು ವೃತ್ತಾಕಾರದ್ದೊಂದು, ಅದಕ್ಕೆ ಶ್ರೀವತ್ಸ ಅಂತ ಹೆಸರು. ಲಕ್ಷ್ಮಿಗೆ ತುಂಬ ಪ್ರೀತಿ ಅದು. ಪುಟ್ಟ ಒಂದು ರೋಮರಾಜಿ ಬಿಳಿಯ ಬಣ್ಣದ್ದಿರ್ತದೆ, ಶ್ರೀವತ್ಸ ಅಂತ ಕರೀತಾರೆ. ನೀನು ಆ ಶ್ರೀವತ್ಸ ಉಳ್ಳವನು ಅಂತ, ವಿಷ್ಣು ನೀನು. ಅಂದು ನೀನು ಬಲಿಯ ಯಜ್ಞದಲ್ಲಿ 3 ಹೆಜ್ಜೆಯಲ್ಲಿ 3 ಲೋಕ ಆಳದವನು, ಬಲಿಯನ್ನು ಕಟ್ಟಿ ಇಂದ್ರನನ್ನು ಪುನಃ ಇಂದ್ರನನ್ನಾಗಿ ಮಾಡಿರ್ತಕ್ಕಂಥವನು. ಸೀತೆಯು ಲಕ್ಷ್ಮಿ, ನೀನು ವಿಷ್ಣು. ಸೀತಾ ಲಕ್ಷ್ಮೀ ಭವಾನ್ ವಿಷ್ಣು ದೇವ ಕೃಷ್ಣ ಪ್ರಜಾಪತಿ. ಮತ್ತು ಇದೆಲ್ಲ ಏನು ಅಂದರೆ, ಪದಾರ್ಥಂ ರಾವಣಸ್ಯೇಹ ಪ್ರವಿಷ್ಟೋ ಮಾನುಷೀಂ ತನು, ರಾವಣನ ವಧೆಗಾಗಿ ಮನುಷ್ಯ ಶರೀರವನ್ನು ಪ್ರವೇಶ ಮಾಡಿದೆ. ಅದೇನು ಮರ್ತೆಲ್ಲ ಹೋಗೋದು, ರಾಮನಿಗೆ ತಾನು ಯಾರು ಎನ್ನುವುದು ಅಂದರೆ ಮಾನುಷ ಭಾವ ಬೇಕು. ರಾವಣ ವಧೆಗೆ ಬೇಕಾಗುವುದು ಮಾನುಷ ಭಾವ. ಹಾಗಾಗಿ ಇಟ್ಕೊಂಡಿದ್ದಾನೆ ಮಾನುಷ ಭಾವವನ್ನು. ನೆನಪು ಮಾಡೋದಕ್ಕೆ ಪಕ್ಕದಲ್ಲಿ ಲಕ್ಷ್ಮಣನನ್ನು ಇಟ್ಕೊಂಡಿದ್ದಾನೆ. ಸಂದರ್ಭ ಬಂದಾಗ ಲಕ್ಷ್ಮಣ ನೆನಪು ಮಾಡೋದು, ನೀನು ಯಾರು ಅಂತ ನಿಂಗೆ ಮರ್ತೋಯ್ತಾ ಅಂತ ಅವಾಗ ಲಕ್ಷ್ಮಣ ಎಚ್ಚರಿಸ್ತಾ ಇರ್ತಾನೆ, ಅದು ಲಕ್ಷ್ಮಣ ಅಂತ. ಈ ಭಾವ ಯಾಕೆ ಅಂದರೆ ಅದು ರಾವಣ ವಧೆಗಾಗಿ ಮಾತ್ರವಲ್ಲ, ನಾವು ನೀವು ಅನುಸರಿಸ್ಬೇಕಲ್ಲ. ನಾವು ನೀವು ಅನುಸರಿಸ್ಬೇಕಾದ್ರೆ ನಮಗೆ ಹತ್ತಿರ ಆಗಬೇಕು, ಅವನು ಮನುಷ್ಯನಂತೆ ಇರಬೇಕು, ಮನುಷ್ಯನಾಗಿ ವ್ಯವಹಾರ ಮಾಡಬೇಕು. ಹಾಗಿದ್ದಾಗ ಮಾತ್ರವೇ ನಾವು ಅವನನ್ನು ಒಪ್ತೇವೆ ಅಂತ. ಇಲ್ಲದಿದ್ದರೆ ದೇವರು ಒಂದು ದೂರದಿಂದ ಕೈ ಮುಗಿತೇವೆ ಹೊರತು ಅವನನ್ನು ಅನುಸರಿಸೋದಿಲ್ಲ. ಅದಕ್ಕಾಗಿ ಈ ಭಾವ, ಈ ಅವತಾರವೇ ಭಾಗವತ ಹೇಳುವಂತೆ ಶಿಕ್ಷಣಕ್ಕಾಗಿ ಮನುಷ್ಯರು ಹೇಗಿರಬೇಕು ಹೇಗಿರಬಾರ್ದು ಎನ್ನುವುದು. ಅದಕ್ಕಾಗಿ ಈ ಕಷ್ಟ ಇರ್ತಕ್ಕಂಥದ್ದು. ಈ ಕಷ್ಟ ಯಾಕೆ ಬಂತು, ಸೀತೆಗೆ ಮಾತು ಹೇಳೋ ಹೊತ್ತು ಯಾಕೆ ಬಂತು ಅಂದರೆ ಅದೇ ಕಷ್ಟ ಇದೆ ಅಲ್ಲಿ ಅಂತ. ಕಾರ್ಯವಾಗಿದೆ,
ನೀ ಯಾತಕ್ಕಾಗಿ ಭೂಮಿಗೆ ಬಂದೆಯೋ ಕಾರ್ಯವಾಗಿದೆ. ನೋಡಿ, ಗಮನಿಸಿ ಇದನ್ನು. ರಾಮ ಬಂದ ಕಾರ್ಯ ಒಂದು ಹಂತ ಆಗಿದೆ. ರಾಮ ಬಂದ ಕಾರ್ಯ ಯಾವುದು? ರಾವಣ ವಧೆ. ಇನ್ನೊಂದು ರಾಮರಾಜ್ಯ. ಎರಡು ರಾಮ ಕಾರ್ಯ. ದೊಡ್ಡ ಕಾರ್ಯ ಆಗಿದೆ ರಾಮನದ್ದಿಗೆ. ಮುಂದಿನದಾಗ್ತದೆ ತಾನಾಗಿ, ಅಲ್ಲಿ ಹೋಗಿ ಕೂತ್ರೆ ಸಾಕು ಆಗ್ತದೆ. ಆದರೆ ಸೀತೆಯ ಅವತಾರ ಕಾರ್ಯ ಹೆಚ್ಚು ಕಮ್ಮಿ ಪೂರ್ತಿಯಾಗಿದೆ. ಸೀತೆ ರಾವಣ ವಧೆಗಾಗಿ ಆಗಾಗ ಹೆಜ್ಜೆಗಳು ಅಂತ, ಹಿಂದಿರುಗು ಹೆಜ್ಜೆಗಳದು ಅಂತ, ಅದಕ್ಕಾಗೆ ಬಂದವಳು. ಇನ್ನೊಂದು ಚಿಕ್ಕ ಕಾರ್ಯ ಇದೆ, ಲವಕುಶರನ್ನು ಕೊಟ್ಟು ಹೋಗಬೇಕು. ನಮಗಿದು ಅಗ್ನಿಪ್ರವೇಶ, ಭೂಪ್ರವೇಶ, ಅಯ್ಯೋ ಸೀತಾ ಪರಿತ್ಯಾಗ ಅಂತೆಲ್ಲ ಅನ್ನಿಸ್ತದೆ. ವಾಸ್ತವವಾಗಿ ಏನಂದರೆ, ಒಂದು ಅವತಾರ ತನ್ನ ಕಾರ್ಯ ಮುಗಿಸಿದಾಗ ಮರಳಿ ಹೋಗುವ ಹೆಜ್ಜೆಗಳನ್ನು ತಗೊಳ್ತದೆ. ವಿಚಿತ್ರವಾದ ಹೆಜ್ಜೆಗಳನ್ನು ತಗೊಂಡು ಮರಳುತ್ತದೆ ಮತ್ತೆ ತನ್ನ ಮೂಲ ಸ್ಥಿತಿಗೆ, ಮೂಲ ನೆಲೆಗೆ. ಹಾಗಾಗಿ ಒಂದು ಹೆಜ್ಜೆ ಸೀತೆ ಇಟ್ಲು ಅಂತಲೇ ಅರ್ಥ. ಅದಕ್ಕೆ ಈ ಒಂದು ಅಗ್ನಿಪ್ರವೇಶದ ಸಂದರ್ಭ ಇದೆಯಲ್ಲ, ತಿರುಗಿದಳು ಸೀತೆ ಅಂತ ಆಯಿತು, ತನ್ನ ಕೆಲಸ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಳು ಅಂತಲೇ ಅರ್ಥ. ಅದಕ್ಕೆ ಅವಳೇನು ಪಂಚಭೂತಮಯಿ ಅಲ್ವಾ? ಅವಳು ಪೃಥ್ವಿಯಿಂದ ಎದ್ದು ಬಂದಳು. ಪಂಚಭೂತಗಳಲ್ಲಿ ಪೃಥ್ವಿ ಬಂತು. ಸಮುದ್ರ ಮಧ್ಯೆ ಅವಳನ್ನು ಕದ್ದು ಇಟ್ಟ ರಾವಣ ದ್ವೀಪದಲ್ಲಿ ಜಲ ಬಂತು. ಅಲ್ಲಿ ಅಗ್ನಿ ಪ್ರವೇಶ ಮಾಡ್ತಾಳೆ, ಅಗ್ನಿ ಬಂತು. ವಾಯುಪುತ್ರ ಹನುಮಂತ ಕೂಡಿಸ್ತಾನೆ ಸೀತಾರಾಮರನ್ನು, ದೊಡ್ಡ ಅವನು ಮಾಧ್ಯಮವಾಗ್ತಾನೆ. ವಾಯು ಬಂತು, ಆಕಾಶ ಒಂದೇ ಬಾಕಿ ಇರೋದಿನ್ನು. ಅದು ತುಂಬ ಅವ್ಯಕ್ತವಾಗಿರ್ತಕ್ಕಂಥ ಭೂತ. ಹಾಗೆ ಬರ್ತದೆ ಅದು ಹೇಗೆ ಬರಬೇಕು ಹಾಗೆ ಬರ್ತದೆ, ಅದು ಕೊಟ್ಟೆ ಕೊನೆಯಲ್ಲಿ ಬರ್ತದೆ ಅದು. ಹೀಗೆ ಕಾರ್ಯವಾಗಿದ್ದರಿಂದ ನೀನು ಮರಳಿ ದಿವ್ಯ ನಿಯರ್ತಕ್ಕಂಥ ಮೂಲ ಸ್ವರೂಪಕ್ಕೆ ಹೋಗ್ತಕ್ಕಂಥ ಸಮಯಕ್ಕೆ ಪೀಠಿಕೆ ಸಿದ್ಧವಾಗಿದೆ ಎಂಬುದಾಗಿ ಹೇಳಿ, ನಿನ್ನ ಬಲ ಅಮೋಘ, ನಿನ್ನ ವೀರ್ಯ ಅಮೋಘ, ನಿನ್ನ ಪರಾಕ್ರಮ ಅಮೋಘ, ನಿನ್ನ ದರ್ಶನ ಅಮೋಘ. ನಿನ್ನ ದರ್ಶನ ವ್ಯರ್ಥವಾಗೋದಿಲ್ಲ, ಸಾರ್ಥಕವಾಗ್ತದೆ. ಮಾತ್ರವಲ್ಲ, ನಿನ್ನ ಸ್ತುತಿ ಅಮೋಘ. ಯಾರು ನಿನ್ನಲ್ಲಿ ಭಕ್ತಿ ಇಡ್ತಾರೆ ಅವರು ಅಮೋಘರಾಗ್ತಾರೆ, ಅವರ ಬದುಕು ವ್ಯರ್ಥವಾಗೋದಿಲ್ಲ, ಸಾರ್ಥಕವಾಗ್ತದೆ. ನೀನು ಹೀಗೆ ಕಂಡರೂ ಕೂಡ ಪುರಾಣ ಪುರುಷೋತ್ತಮ ನೀನು. ನಿನ್ನನ್ನು ಆಶ್ರಯಿಸಿದವರು, ಭಜಿಸಿದವರು ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ತಾರೆ. ಇಲ್ಲೂ ಬೇಕಾದನ್ನೆಲ್ಲ ಕೊಡ್ತೀಯ ನೀನು. ಈ ಭೂಮಿಯಲ್ಲಿ ಬದುಕಿದಾಗ ಏನೇನು ಬೇಕು ಅದೆಲ್ಲವನ್ನೂ ಕೊಡಬಲ್ಲೆ. ಪ್ರಾಪ್ನುವಂತೆ ಸದಾ ಕಾಮ ನಿಹಲೋಕೆ ಪರತ್ರ ಚ ಗತಿಸಿದ ಬಳಿಕ ಜೀವದ ಶ್ರೇಯಸ್ಸು ಕೂಡ ನಿನ್ನಿಂದ ಆಗ್ತದೆ ಎಂಬುದಾಗಿ ಹೇಳಿ ಬ್ರಹ್ಮ ಹೇಳ್ತಾನೆ, ಇದೊಂದು ಸ್ತುತಿ ಪ್ರಭು, ಇದು ಕೇವಲ ನಿನಗಾಗಿ ಅಲ್ಲ, ಪ್ರಪಂಚಕ್ಕಾಗಿ ನಾನು ಕೊಟ್ಟಿರ್ತಕ್ಕಂಥ ಸ್ತುತಿ ಇದು. ಆರ್ಷಂ ಸ್ತವಂ ನಿತ್ಯಮಿತಿಹಾಸಂ ಪುರಾತನಂ. ಈ ಸ್ತುತಿಯನ್ನು ಯಾರು ಮಾಡ್ತಾ ಇರ್ತಾರೋ, ಈ ಬ್ರಹ್ಮಕೃತ ರಾಮಸ್ತವ ಇದು, ಈ ಸ್ತೋತ್ರ ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಸೋಲಿಲ್ಲ. ತೇಷಾಂ ನಾಸ್ತಿ ಪರಾಭವ ಎಂಬುದಾಗಿ ಬ್ರಹ್ಮದೇವ ಹೇಳ್ತಾನೆ. ಬ್ರಹ್ಮದೇವ ಹೀಗೆ ಹೇಳ್ತಾ ಇದ್ದಂತೆಯೇ ಅಗ್ನಿದೇವನು ಆ ಅಗ್ನಿ ಮಧ್ಯದಿಂದ ಸೀತೆಯನ್ನು ಎತ್ತಿಕೊಂಡು ಮೇಲೆ ಬಂದ. ಸೀತೆ ಮರೆಯಾಗಿ ಹೋಗಿದ್ದು, ಸೀತೆ ಕಾಣ್ತಾ ಇರಲಿಲ್ಲ. ಅಲ್ಲಿ ಯಜ್ಞೇಶ್ವರನೊಳಗೆ ಸೇರಿಬಿಟ್ಟಿದ್ಲಲ್ಲ ಸೀತೆ ಅಂತ. ಎಲ್ಲಿ ಸೀತೆ ಎನ್ನುವಂತ ಇತ್ತಲ್ಲ ಅಂತ. ಇದ್ದಕ್ಕಿದ್ದಂತೆ ಅಗ್ನಿದೇವನು ಆಕಾರ ತಾಳಿ ಸೀತೆಯನ್ನು ಎತ್ತಿಕೊಂಡು ಬಂದ. ಯಾರು ಹೆಚ್ಚು ಶೋಭಿಸ್ತಾ ಇದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸೀತೆಯೇ ಅವರಿಬ್ಬರಲ್ಲಿ. ಉತ್ತಸ್ಥವು ಮೂರ್ತಿಮಾನಾಶು, ಮೂರ್ತಿಮತ್ತಾಗಿ ಎದ್ದು ಬರ್ತಾನೆ ಅಗ್ನಿದೇವ. ಸೀತೆ ಹೇಗಿದ್ಲು? ಬಾಲಸೂರ್ಯನಂತೆ, ಅಗತಾನೆ ಉದಿಸಿದ ಸೂರ್ಯನಂತೆ. ಆಭರಣಗಳು ಶೋಭಿಸ್ತಾ ಇದ್ದಾವೆ. ಕೆಂಪು ಬಟ್ಟೆಯನ್ನು, ಅರುಣವರ್ಣದ ವಸ್ತ್ರವನ್ನು ಹುಟ್ಟಿದಾಳೆ. ಬಾಲೆ, ಯಾಕೆಂದರೆ ಅಗ್ನಿಯ ಮಗಳು ಅವಳಿಗೆ. ಸದ್ಯ ಭೂಮಿಯ ಮಗಳಾಗಿ ಬಂದಿದ್ದಲ್ಲ ಮೊದಲು, ಈಗ ಅಗ್ನಿ ಮಗಳಾಗಿ ಬರ್ತಾ ಇದ್ದಾಳೆ. ಕಪ್ಪು ಕೇಶಪಾಶ ತುದಿಯಲ್ಲಿ ಕೊಂಚ ಬಾಗಿದೆ. ನೀಲಕುಂಚಿತ ಮೂರ್ಧಜಾಂ, ಅವಳ ಮಾಲೆಗಳು, ಅವಳ ಧರಿಸಿದ ಆಭರಣಗಳು ತುಂಬ ಶೋಭಾಯಮಾನವಾಗಿದ್ದಾವೆ. ತಥಾರೂಪ, ಹೇಗಿದ್ದಳೋ ಒಂದೇ ಒಂದು ಸಣ್ಣ ಕಲೆ ಕೂಡ ಇಲ್ಲ, ಗುರುತು ಕೂಡ ಇಲ್ಲ. ಅಂದು ಹೇಗಿದ್ದಳೋ ಅದೇ ರೀತಿ ಇದ್ದಾಳೆ ಪೂರ್ತಿ. ಅಂತಹ ಆ ಮನಸ್ವಿನಿಯನ್ನು ತದೋ ರಾಮಾಯ, ರಾಮನಿಗೆ ಎತ್ತಿಕೊಟ್ಟ ಅಗ್ನಿದೇವ. ಅಂಕೆ ಕೃತ್ವ ಚಿತ್ರವನ್ನು ಕೊಟ್ಟಿದ್ದಾರೆ ನಿರ್ನಳ್ಳಿಯವರು. ಶ್ರುತಿ ಏನು ಹೇಳ್ತದೆ ಅಂದರೆ, ಎಲ್ಲ ಹೆಣ್ಣು ಮಕ್ಕಳು ಅಗ್ನಿಕನ್ಯೆಯರು. ಸೋಮನು ಗಂಧರ್ವನಿಗೆ ಕೊಡ್ತಾನೆ ಹೆಣ್ಣನ್ನು, ಗಂಧರ್ವನು ಅಗ್ನಿಗೆ ಕೊಡ್ತಾನೆ, ಅಗ್ನಿಯು ಆ ಪತಿಯಾದವನಿಗೆ ಅಗ್ನಿ ಕೊಡ್ತಕ್ಕಂಥದ್ದು. ಅಗ್ನಿಪುತ್ರಿಯರೇ ಎಲ್ಲರೂ ಅಂತ ಲೆಕ್ಕ ಅಂತ. ಹಾಗಾಗಿ ಅಂಕೆ ಕೃತ್ವ ಅನ್ನೋದಕ್ಕೆ ಆ ಅರ್ಥದಲ್ಲಿ ತನ್ನ ಮೆಡಲಲ್ಲಿ ಕೂರಿಸ್ಕೊಂಡು ಬಂದಿದ್ದಾನೆ ಅರ್ಥದಲ್ಲಿ ಮಾಡಿದಾರಲ್ಲಿ.
ಆ ರೀತಿ ಅರ್ಥ ಮಾಡಿದ್ದಾರೆ ವ್ಯಾಖ್ಯಾನಕಾರರು ಸಾಮಾನ್ಯವಾಗಿ. ಆದರೆ ನೀವು ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಿದರೆ ಅಂಕೇಕೃತ್ವ ರಾಮಸ್ಯ ಇದೆ ಶೇಷಃ ಹೀಗೂ ವ್ಯಾಖ್ಯಾನ ಇದೆ. ರಾಮನ ಮಿಡಲಲ್ಲಿ ಇಟ್ಟ ಅಗ್ನಿದೇವ, ಸೀತೆಯನ್ನು ರಾಮನ ಮಿಡಲಲ್ಲಿ ಇಟ್ಟ. ಮಾತ್ರವಲ್ಲ, ಉದ್ಘೋಷ ಮಾಡಿದ, ಏಷಃ ತೇ ರಾಮ ವೈದೇಹಿ, ನಾನು ಲೋಕದ ಸಾಕ್ಷಿ ಅಗ್ನಿದೇವ, ರಾಮ ಇವಳು ನಿನ್ನ ಸೀತೆ. ಏಷಃ ತೇ ರಾಮ ವೈದೇಹಿ, ನಿನ್ನವಳು ಸೀತೆ, ಪಾಪಮಸ್ಯಾಂ ನ ವಿದ್ಯತೆ, ಇವಳಲ್ಲಿ ಯಾವ ಪಾಪವೂ ಇಲ್ಲ. ಮಾತಿನಿಂದಲಾಗಲಿ ಮನಸ್ಸಿನಿಂದಲಾಗಲಿ, ತನ್ನ ಒಳ ಮನಸ್ಸಿನಿಂದಲಾಗಲಿ ಕಣ್ಣಿನಿಂದಲಾಗಲಿ ಯಾವುದರಿಂದಲೂ ಆಕೆ ನಿನ್ನನ್ನು ಬಿಟ್ಟು ಅತ್ತಿತ್ತು ಹೋಗಲಿಲ್ಲ. ಸುವೃತ್ತಾನ್, ಅವಳ ನಡತೆ ಅತ್ಯುತ್ಕೃಷ್ಟವಾಗಿರತಕ್ಕಂಥದ್ದು. ನೀನು ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ನಡತೆ ಉಳ್ಳವನು, ತಕ್ಕವಳು ನಿನಗೆ ಅವಳು ಎಂಬುದಾಗಿ ಹೇಳಿ, ರಾವಣ ಈಕೆಯನ್ನು ಅಪಹರಿಸಿ ನಿರ್ಜನವಾಗಿರ್ತಕ್ಕಂಥ ನಿರ್ಜನವಾದ ವನದಿಂದ ಅಪಹರಿಸಿ ಅಂತಃಪುರದಲ್ಲಿ ಗೋಪ್ಯವಾಗಿ ರಕ್ಷಣೆ ಮಾಡ್ತಾ ಇದ್ದ ಸಮಯದಲ್ಲಿ ಎಷ್ಟು ಕಷ್ಟಗಳು ಉಂಟಾದರೂ, ಎಂತೆಂಥ ಆಮಿಷಗಳನ್ನು ರಾವಣ ಒಡ್ಡಿದ್ರು, ಆಕೆ ನಿನ್ನ ಮೇಲಿಟ್ಟ ಮನಸ್ಸಿನಿಂದಾಗಿ ರಾವಣನ ಕಡೆ ತಿರುಗಿಯೂ ನೋಡಲಿಲ್ಲ. ನಾಚಿಂತೆಯೇ ತಾನು ಮನಸ್ಸನ್ನು ಕೂಡ ಬರಲಿಲ್ಲ ರಾವಣ ಆಕೆಗೆ. ಯಾಕೆಂದರೆ ತ್ವದ್ಗತೆಯನ ಅಂತರಾತ್ಮ, ತನ್ನ ಅಂತರಾತ್ಮವನ್ನು ನಿನ್ನಲ್ಲಿ ಇಟ್ಟು ಬಿಟ್ಟಿದ್ದಳು ಸೀತೆ. ಹಾಗಾಗಿ ರಾವಣ ಎಷ್ಟು ಭಯಪಡಿಸಿದರೂ, ಎಂಥ ಆಮಿಷ ತೋರಿದರೂ ರಾವಣನಿಗೆ ಆಕೆ ವಶವಾಗಲಿಲ್ಲ. ಏಕೆಯ ಭಾವ ಶುದ್ಧ, ಏಕೆಯ ದೇಹ ಶುದ್ಧ, ಏಕೆಯ ಆತ್ಮ ಶುದ್ಧ, ನಿಷ್ಪಾಪಳೆಯವಳು ಸ್ವೀಕರಿಸು. ಇದು ಮನುಷ್ಯೋತ್ತಮನಾದ ರಾಮನಿಗೆ, ಮಾನವ ಭಾವದಲ್ಲಿದ್ದಾನಲ್ಲ ರಾಮ, ಮಾನವೋತ್ತಮನಾದ ರಾಮನಿಗೆ ಅಗ್ನಿದೇವನ ಅಪ್ಪಣೆ, ಅಗ್ನಿದೇವನ ಆಜ್ಞೆ ಇದು ಅಂತ. ಯಾಕೆಂದರೆ ಅಷ್ಟು ಸುಲಭ ಮಾಡಿಕೊಡ್ತಾನೆ ರಾಮನ ಕೆಲಸವನ್ನು ಅಗ್ನಿದೇವ ಅಂತ. ಪ್ರಪಂಚದ ಮುಂದೆ ಹೇಗೆ ಇದು ತುಂಬ ತಿಳಿಯಾಗಬೇಕು ಅನ್ನೋದಕ್ಕೆ ದಾರಿ ಮಾಡಿರ್ತಕ್ಕಂಥದ್ದು ಅಗ್ನಿದೇವ ಅದು ಅಂತ. ಆಗ ಏನಾಯಿತು, ತುಂಬ ಪ್ರೀತನಾದನಂತೆ ರಾಮ. ಈ ಘಟನೆಯಿಂದಾಗಿ ಪ್ರೀತಮನಾಹ ಅಂತ ಅತಿಶಯದ ಒಂದು ಪ್ರೀತಿ ಆನಂದ ರಾಮನಿಗೆ ಉಂಟಾಯಿತು. ಈ ಮಾತುಗಳನ್ನು ಕೇಳಿದಾಗ ದಳದಳನೆ ಕಣ್ಣೀರು ಸುರಿಯಿತು. ಮತ್ತೆ ಅದ್ಯಾಕೆ ಸುರಿಬೇಕು ಹೇಳಿ? ರಾಮನಿಗೆ ಭಾವವೇ ಇಲ್ಲದೆ ಇದ್ದರೆ ಕಣ್ಣೀರು ಯಾಕೆ ಸುರಿಬೇಕು? ಮಾತಾಡಲಿಲ್ಲ, ಚಿಂತೆಯನ್ನೇ ಮಾಡಿದ ಅಂತ. ಹೀಗಂದನಲ್ಲ ಸೀತೆಗೆ ಅಂತ, ಈ ಮಾತುಗಳನ್ನು ಆಡಿಬಿಟ್ನಲ್ಲ ಸೀತೆಗೆ ಅಂತ, ಹೀಗೆ ನಡೆಸ್ಕೊಂಡ್ನಲ್ಲ ಅಂತ ಎಂಬ ಭಾವ ಉದ್ದಕ್ಕೂ ಅನುವೃತ್ತವಾಗ್ತಾ ಇರ್ತಕ್ಕಂಥದ್ದು ಆ ಭಾವ ಅಂತ. ಹೀಗೆಲ್ಲ ಮಾಡಬೇಕಾಯ್ತಲ್ಲ ಅಂತ, ಹೀಗೆಲ್ಲ ಹೇಳಬೇಕಾಯ್ತಲ್ಲ ಎಂಬ ಭಾವ ಅಂತ. ಕೊನೆಗೆ ರಾಮನು ಮಾತನಾಡ್ತಾನೆ. ಅಲ್ಲಿಗೆ ನಾವು ಇವತ್ತು ವಿಶ್ರಾಂತಿ ತಗೊಳ್ಳೋಣ. ರಾಮನು ಏನು ಹೇಳಿದ ಅಂತ ಕೇಳಿಕೊಂಡು ಅಲ್ಲಿಗೆ ಪೂರ್ಣ ಮಾಡೋಣ. ರಾಮ ಹೇಳಿದ್ದೇನೆಂದರೆ, 3 ಲೋಕದಲ್ಲಿ ಅಂಥ ಯಾವ ವಸ್ತುವು ಇಲ್ಲ ಅಂತ. ಯಾವುದು ಸೀತೆಯನ್ನು ಮೈಲಿಗೆ ಮಾಡಬಲ್ಲದೋ ಅಂಥ ವಸ್ತು 3 ಲೋಕದಲ್ಲಿ ಯಾವುದೂ ಇಲ್ಲ. ಸೀತೆಗೆ ಪಾಪ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾಕೆ ಹೀಗೆ ಮಾಡಿದೆ ಅಂದರೆ, ಲೋಕವು ನಾಳೆ ಹೇಳಿತು, ರಾಮ ಕಾಮಾತ್ಮ ಬಾಲಿಶ ರಾಮ. 1 ವರ್ಷ ಅಂತಃಪುರದಲ್ಲಿ ಇದ್ಲು ಸೀತೆ ಕರ್ಕೊಂಡು ಹೋದ್ನಲ್ಲ. ಹಾಗಾದ್ರೆ ಶೀಲ ಅಂದರೆ ಏನು? ಚಾರಿತ್ರ್ಯ ಅಂದರೆ ಏನು? ಶುದ್ಧಿ ಅಂದರೆ ಏನು ಎಂಬುದು ಮಾತ್ರವಲ್ಲ, ಸೀತೆಯ ಕುರಿತಾಗಿಯೂ ಮಾಡಿದೆ ಈ ಕಾರ್ಯವನ್ನು. ಅದನ್ನು ಮುಂದೆ ಹೇಳ್ತಾನೆ ಅಂತ, ಸೀತೆಗಾಗಿ ಮಾಡಿದೆ ಈ ಕಾರ್ಯವನ್ನು ಎಂಬುದಾಗಿ. ನೀವೆಲ್ಲ ಹೇಳಿದ್ರಿ ಸಂತೋಷ, ಸೀತೆ ಪರಿಶುದ್ಧೆ, ಸೀತೆಯಲ್ಲಿ ದೋಷವಿಲ್ಲ, ಸೀತೆ ಒಂದು ಚೂರು ನಿನ್ನನ್ನು ಬಿಟ್ಟು ಆ ಕಡೆ. ಸೀತೆಯು ಸ್ವತಃ ಹೇಳಿದ್ಲು ಅದೆಲ್ಲವನ್ನು ಕೂಡ. ಮೊದಲೇ ಪಲ್ಲೆ ನಾನು ಅದನ್ನು. ಅನನ್ಯ ಹೃದಯ, ಸೀತೆಯ ಹೃದಯ ನನ್ನನ್ನು ಬಿಟ್ಟು ಅತ್ತ ಎಲ್ಲಿಯೂ ಹೋಗೋದು ಗೊತ್ತು ನನಗದು. ಮಚ್ಚಿತ್ತ ಪರಿವರ್ತನೆ, ನನ್ನ ಚಿತ್ತದಲ್ಲಿ ಅವಳೇ ಇದ್ದಾಳೆ ಯಾವಾಗಲೂ ಅಂತ. ಮಚ್ಚಿತ್ತ ಪರಿವರ್ತನೆ, ನನ್ನ ಚಿತ್ತದಲ್ಲಿ ಯಾರು ಆಡ್ತಾ ಇದ್ದರೆ ಅದು ಸೀತೆ ಒಂದೇ, ಬೇರೆ ಯಾರೂ ಅಲ್ಲ. ಮಚ್ಚಿತ್ತ ಪರಿವರ್ತನೆ ಮಾತ್ರವಲ್ಲ, ನನ್ನ ಚಿತ್ತ ಏನೋ ಹಾಗೆ ಅವಳ ನಡವಳಿಕೆ. ಅವಳು ಹೇಳಬೇಕು ಅಂತಲೂ ಕೂಡ ಇಲ್ಲ ಅವಳಿಗೆ. ರಾಮನ ಮನಸ್ಸಲ್ಲಿ ಏನು ಬಂತೋ ಅವಳು ಅದನ್ನು ಮಾಡ್ತಾಳೆ. ಆಮಪ್ಯವಗಚ್ಚಾಮಿ, ನನಗೂ ಗೊತ್ತು ಇದು, ನನಗೆ ಗೊತ್ತಿಲ್ಲ ಏನಿಲ್ಲ ಅಂತ. ಮತ್ತು ಯಾಕೆ ಅಂದರೆ, ಈ ಲೋಕ ಸೀತೆ ಏನು ಎಂಬುದನ್ನು ತಿಳ್ಕೊಳ್ಳಲಿ ಅಂತ. ಪ್ರತ್ಯಾರ್ಥಂತೂ ಲೋಕಸ್ಯ ತ್ರಯಾಣ, ಈ ಲೋಕ ಮಾತ್ರವಲ್ಲ 3 ಲೋಕಗಳು ಕೂಡ ಸೀತೆ ಯಾರು, ಸೀತೆ ಏನು, ಸೀತೆ ಎಷ್ಟು, ಸೀತೆ ಎಂಥವಳು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಎಂಬ ಕಾರಣಕ್ಕೆ ಅಗ್ನಿ ಪ್ರವೇಶ ಮಾಡುವಾಗ ಸುಮ್ಮನಿದ್ದೆ. ಯಾಕೆ ಸುಮ್ಮನಿದ್ದೆ ಅಂದರೆ, ಅಗ್ನಿ ಏನೂ ಮಾಡಲಾರ್ದಂತ ಗೊತ್ತು ರಾಮನಿಗೆ, ಸ್ಪಷ್ಟವಾಗಿ ಗೊತ್ತು. ರಾವಣನ ಬಗ್ಗೆ ಕೂಡ ಒಂದು ಮಾತನ್ನು ಹೇಳ್ತಾನೆ ರಾಮ ಇಲ್ಲಿ.
ಈ ಸೀತೆಯನ್ನು, ಈ ವಿಶಾಲಾಕ್ಷಿಯನ್ನು ರಾವಣ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಸೀತೆಯನ್ನು ನಾನು ರಕ್ಷಣೆ ಮಾಡೋದಲ್ಲ, ಸೀತೆಯನ್ನು ಅವಳ ತೇಜಸ್ಸೇ ರಕ್ಷಣೆ ಮಾಡ್ತಾ ಇದೆ. ಅವಳ ಸುತ್ತ ಒಂದು ತೇಜೋಮಂಡಲವೇ ಇದೆ. ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ತೇಜೋಮಂಡಲವನ್ನು ದಾಟಿ ಇದರ ಕಥೆ ಹೇಳ್ತಾರಲ್ಲ, ಏನು ಲಕ್ಷ್ಮಣ ರೇಖೆ ದಾಟಿ ಬರೋ ಹಾಗೆಲ್ಲ ಯಾರೂ ಕೂಡ ಅಂತ. ಈ ಲಕ್ಷ್ಮಣ ರೇಖೆ ಕಥೆ ಇಲ್ಲ ರಾಮಾಯಣದಲ್ಲಿ. ನಿಜವಾದ ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆ ಪ್ರಸ್ತಾಪವೇ ಇಲ್ಲ. ಆದರೆ ಸೀತೆ ಯಾವ ತೇಜೋಮಂಡಲವನ್ನು ಹೊಂದಿದ್ದಳೋ ಅವಳನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅವಳನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಲ್ಲೆ ನಾನು ಅಂತ. ಸಮುದ್ರವು ಹೇಗೆ ತನ್ನ ಮೇರೆಯನ್ನು ಮೀರಿ ಬರಲಾರದೋ, ಒಂದು ಗಡಿ ದಾಟಿ ರಾವಣ ಏಕೆಯೇ ಬಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕೃತಿಯಿಂದ ಇರಲಿ, ಮನಸ್ಸಿನಿಂದಲೂ ರಾವಣ ಹಾಳು ಮಾಡಲಾರ ಸೀತೆಯನ್ನು. ದುಷ್ಟಾತ್ಮ, ಆ ದುಷ್ಟಾತ್ಮನಿಗೆ ಮನಸ್ಸಿನಿಂದ ಕೂಡ ಸೀತೆಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂದರೆ ಸೀತೆಯು ಅಗ್ನಿಶಿಖೆ, ದೀಪ್ತಾಂ ಅಗ್ನಿಶಿಖಾಮಿವ, ಪ್ರಜ್ವಲಿಸುವ ಅಗ್ನಿಶಿಖೆ ಸೀತೆ. ಇಲ್ಲಿ ನಾವು ನಿಮಗದನ್ನು ಹೇಳಬೇಕು. ಸೀತೆ ಅಗ್ನಿ ಪ್ರವೇಶ ಮಾಡಬೇಕಾದ್ರೆ ಯಾಕೆ ರಾಮ ಸುಮ್ಮನೆ ಇದ್ದ, ಯಾಕೆ ಅನುಮತಿಸಿದ ಅಂದರೆ, ಒಂದೇ ಒಂದು ಸಂದರ್ಭ ನೆನಪು ಮಾಡ್ತೇವೆ ನಿಮಗೆ. ಹನುಮಂತ ಲಂಕೆಗೆ ಬೆಂಕಿ ಕೊಟ್ಟ ಅಲ್ವಾ, ಇಡೀ ಲಂಕೆ ಹೊತ್ತಿ ಉರಿದು ಹೋಯಿತು. ತುಂಬ ಚಿಂತೆ ಆಯಿತು ಹನುಮಂತನಿಗೆ. ಸುಡದೇ ಇದ್ದಿದ್ದು ಯಾವುದೂ ಇಲ್ಲ ಲಂಕೆಯಲ್ಲಿ, ಸೀತೆಯು ಸುಟ್ಟು ಹೋಗಿರಬಹುದು ಅಂತ ಅನ್ನಿಸ್ತಲ್ವಾ ಹನುಮಂತನಿಗೆ. ತುಂಬ ಚಿಂತೆಪಟ್ಟ, ತುಂಬ ವ್ಯಥೆಪಟ್ಟ. ಕೊನೆಗೆ ಸಮಾಧಾನ ಮಾಡ್ಕೊಳ್ಳೋದು ಹೇಗೆ ಅವನ ಮನಸ್ಸಲ್ಲಿ ಏನು ಬಂತು? 3 ಸಂಗತಿಗಳು ಅಂತ. ಏನು ಅಂದರೆ, ಅಮಿತ ತೇಜಸ್ವಿ ರಾಮನ ಭಾರ್ಯ ಸೀತೆ, ಅವಳನ್ನು ಆಕೆ ಚಾರಿತ್ರ್ಯ ಕಾಯ್ತಾ ಇದೆ. ಅಗ್ನಿ ಅವಳನ್ನು ಮುಟ್ಟಲಾರ, 1ನೇ ಭಾವ ಇದು. ಅಗ್ನಿಯು ತನ್ನ ರಕ್ಷೆಯನ್ನು ತಾನೇ ಮಾಡಿಕೊಳ್ತಾ ಇರತಕ್ಕಂಥ ಸೀತೆಯನ್ನು ಅಗ್ನಿದೇವ ಕೂಡ ಮುಟ್ಟಲಾರ ಅಂತ. ಇದು 1ನೇ ಭಾವ ಇದು. 2ನೇ ಭಾವ, ಅಗ್ನಿಯು ಅಗ್ನಿಯನ್ನು ಸುಡಲಿಕ್ಕೆ ಸಾಧ್ಯ ಇಲ್ಲ. ಅಗ್ನಿಯು ಕಟ್ಟಿಗೆ ಸುಡಬಹುದು, ಅಗ್ನಿಯು ಹತ್ತಿ ಸುಡಬಹುದು, ಅಗ್ನಿ ಇನ್ನೇನಾದ್ರು ಸುಡಬಹುದು. ಆದರೆ ಬೆಂಕಿಯನ್ನು ಸುಡೋಕ್ಕೆ ಸಾಧ್ಯವಾ? ಸೀತೆ ಬೆಂಕಿ, ಸೀತೆ ಅಂದರೆ ಸಾಕ್ಷಾತ್ ಅಗ್ನಿಶಕ್ತಿ ಅವಳು. ಆಕೆಯನ್ನು ಅಗ್ನಿ ಸುಡಲಿಕ್ಕೆ ಸಾಧ್ಯ ಇಲ್ಲ. 2ನೇ ಭಾವ ಇದು. ಮೊದಲನೇದು ಸೀತೆಯನ್ನು ಬೆಂಕಿ ಮುಟ್ಟಲಾರದು. 2ನೇದು ಒಂದು ಹೆಜ್ಜೆ ಮುಂದೆ ಹೋಗಿ, ಸೀತೆ ಅಗ್ನಿ, ಬೆಂಕಿನ ಸುಡೋಕ್ಕೆ ಸಾಧ್ಯ ಇದೆಯಾ? 3ನೇದು, ಸೀತೆಯೇ ಅಗ್ನಿಯನ್ನು ಸುಡಬಹುದು. ಅಗ್ನಿ ಸೀತೆಯನ್ನು ಸುಡುವುದಿರಲಿ, ಸೀತೆಯೇ ಅಗ್ನಿಯನ್ನು ಸುಡಬಹುದು ಕೂಡ. ನಿಜವಾಗಿ ಸುಡಬಹುದು. ಆ ಯೋಗ್ಯತೆ ಅವಳಿಗಿದೆ. ಅಪಿ ಸಾ ನಿರ್ದಹೇದಗ್ನಿಂ ನತಾಂ ಅಗ್ನಿ ಪದಕ್ಷತಿ, ಅವಳೇ ಅಗ್ನಿಯನ್ನು ಸುಟ್ಟಾಳು ಹೊರತು ಅಗ್ನಿ ಆಕೆಯನ್ನು ಸುಡಲಾರದು. ಇದನ್ನು ಒಂದು ಬಾರಿ ಸೀತೆಯನ್ನು ನೋಡಿದ ಹನುಮಂತ ಹೇಳಿರ್ತಕ್ಕಂಥದ್ದು. 1 ಬಾರಿ ನೋಡಿದ್ದಷ್ಟೇ. ಇಡೀ ಜೀವನ ಆಕೆ ಜೊತೆಗೆ ಕಳೆದಿರ್ತಕ್ಕಂಥ ರಾಮನಿಗೆ ಗೊತ್ತಿಲ್ವ ಇದು? 1 ಬಾರಿ ನೋಡಿದ ಹನುಮಂತ ಈ ತೀರ್ಮಾನಕ್ಕೆ ಬರ್ತಾನೆ ಅಂತಾದರೆ, ಇಡೀ ಜೀವನ ಯಾವ ರಾಮನ ಜೊತೆಗೆ ಸೀತೆ ಕಳೆದಿದ್ದಾಳೆ, ರಾಮನಿಗೆ ಗೊತ್ತಿಲ್ವಾ ಅಂತ. ಅಲ್ಲಿ ಹೋದ್ರೆ ಏನಾಗ್ಬೋದು, ಅಗ್ನಿ ಒಳಗೆ ಹೋದ್ರೆ ಅವಳು ಅಂತ ಗೊತ್ತಿದ್ದು ತಾನೇ ಅಂತ. ಗೊತ್ತಿದ್ದು ಯಾಕೆ ಸಮ್ಮತಿಸಿದ ಅಂದರೆ, ಎದರಿಂದ ಆಗಬೇಕಾದ್ದಾಗ್ತದೆ. ಇದೊಂದಾದರೆ ಅದಕ್ಕೆ ಪರಿಹಾರ, ಆಚೆ ವಿಷಯಕ್ಕೆ ಪರಿಹಾರ ಎಂಬ ಭಾವವು ತುಂಬ ಸ್ಪಷ್ಟ ಇಲ್ಲಿ. ಅದನ್ನು ಹೇಳ್ತಾನೆ ರಾಮ. ಒಂದು, ತನಗೆ ಯಾವ ಸಂದೇಹವೂ ಇಲ್ಲ. ಯಾಕೆಂದರೆ ತೇಜೋಮಂಡಲ ರಕ್ಷಿತೆಯಾದ ಸೀತೆಯನ್ನು ರಾವಣ ಮುಟ್ಟಲಾರ, ಯಾರೂ ಮುಟ್ಟಲಾರರು. ಇನ್ನೊಂದು, ಅಗ್ನಿ ಸೀತೆಯನ್ನು ಏನೂ ಮಾಡಲಾರದು ಎನ್ನುವ ಕಾರಣಕ್ಕೆ ಅಗ್ನಿ ಪ್ರವೇಶ ಮಾಡ್ತಾಯಿದ್ದು. ಸುಮ್ಮನೆ ಇದ್ದೆ ನಾನು ಆ ಸಂದರ್ಭದಲ್ಲಿ ಅಂತ. ಇಷ್ಟು ಹೇಳಿ ಕೊನೆಯಲ್ಲಿ ಹೇಳ್ತಾನೆ, ಇವಳು ಅಲ್ಲಿ ಸಲ್ಲುವವಳಲ್ಲ, ಇವಳು ರಾವಣನ ಅಂತಃಪುರದಲ್ಲಿ ಲಂಕೆಯಲ್ಲಿ ಸಲ್ಲುವವಳಲ್ಲ, ಬೇರೆ ಎಲ್ಲೂ ಸಲ್ಲುವವಳಲ್ಲ. ಅವಳೆಲ್ಲಿ ಸಲ್ತಾಳೆ ಅಂದರೆ ಇಲ್ಲಿ ಮಾತ್ರ. ಅವಳು ನನಗೆ ಮಾತ್ರ ಸಲ್ಲುವವಳು. ಪರಮ ಶುಭಳು ಸೀತೆ. ಅನನ್ಯಾಹಿ ಮಯಾ ಸೀತಾ, ನನ್ನಿಂದ ಆಕೆಯನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಕೂಡ. ಹೇಗೆ ಅಂದರೆ, ಸೂರ್ಯನಿಂದ ಸೂರ್ಯಪ್ರಭೆಯನ್ನು ಬೇರೆ ಮಾಡಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ನನ್ನಿಂದ ಸೀತೆಯನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಮನಿಸಿ, ಬಿಟ್ಟೆ ಅಂದರೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದವನು. ಯಾಕೆಂದರೆ ಅವಳು ನಾನು ಬೇರೆಯಲ್ಲ, ಸೂರ್ಯಪ್ರಭೆಯರಂತೆ. ಪರಿತ್ಯಾಗಗಳು ನಿಜವಲ್ಲ, ಕಾಣ್ತವೆ ಅಷ್ಟೇ ಕಣ್ಣಿಗೆ. ಹಾಗೆ ಅದೊಂದು ಬಾಯಿ ಬಿಟ್ಟೆ ಹೇಳಿಬಿಟ್ಟ, ನಗೆ ಹಾತು ಮಯ್ಯಂ ಶಕ್ತಿ, ಸೀತೆಯನ್ನು ಬಿಡಲಾಗದು, ಬಿಡುವ ಮಾತಿಲ್ಲ. ಯಾಕೆ ಅಂದರೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಂಬುದಾಗಿ ಹೇಳಿ, 3 ಲೋಕದಲ್ಲಿ ಆಕೆಗಿಂತ ಶುದ್ಧರು ಯಾರು ಎಂಬುದಾಗಿ ಕೂಡ ಪ್ರಶ್ನಿಸಿ, ಇನ್ನೂ ಶುದ್ಧರು ಇರಲಿಕ್ಕೆ ಯಾರು ಇರಲಿಕ್ಕೆ ಸಾಧ್ಯ ನನ್ನ ಪತ್ನಿಗಿಂತ ಎಂಬುದನ್ನು ಕಂಠಘೋಷವಾಗಿ ಪ್ರಶ್ನಿಸಿ ದೇವತೆಗಳಿಗೆ ಹೇಳಿದಂತೆ, ಆಯಿತು ನಿಮ್ಮೆಲ್ಲರ ಮಾತನ್ನು ಕೂಡ ನಡೆಸಬೇಕಲ್ವ, ನಾನು ನಡೆಸ್ತೇನೆ ಬಿಡಿ ಎಂಬುದಾಗಿ ಹೇಳಿ
ಸೀತೆಯನ್ನು ಬಳಿ ಕರೆದ. ಆ ಸಮಯದಲ್ಲಿ ಅವನು ಏನು ಮಾಡಿದನೋ ಅದನ್ನು ಸುತ್ತ ಇರತಕ್ಕಂಥ ಜ್ಞಾನಿಗಳು ಪ್ರಶಂಸೆ ಮಾಡಿದರು. ಸುತ್ತಮುತ್ತ ಇರತಕ್ಕಂಥ ಹನುಮಂತನೋ ಅಥವಾ ಲಕ್ಷ್ಮಣನೋ ಮತ್ತೊಬ್ಬರು ಸುಗ್ರೀವನೋ ಯಾರು ರಾಮನ ಮರ್ಮಗಳನ್ನು ಬಲ್ಲರೋ, ಯಾಕೆ ಮಾಡಿದ ಅಂತ ನೋಡಿದ ಮೇಲೆ ಅವರು ಯಾರಿಗೆ ಅರ್ಥ ಆಗಬಲ್ಲದೋ ಅಂಥವರಿಗೆ ಪ್ರಶಸ್ಯಮಾನ ಸ್ವಕೃತಿಯನ್ನು ಕರ್ಮಣ, ಹೀಗೆ ಮಾಡಿದ್ರಿಂದ ಇದು ತುಂಬ ಸುಗಮ ಆಯಿತು, ತುಂಬ ಸರಿಯಾಯಿತು ಎಂಬ ಭಾವ ಅವರಿಗೆಲ್ಲ ಬಂತು. ಪ್ರಶಂಸೆ ಮಾಡಿದರು ಅವರು. ಆಗ ರಾಮನು ಸೀತೆಯನ್ನು ಹತ್ತಿರ ಕರೆದು ತನ್ನ ಪ್ರಿಯೆಯೊಡನೆ ಆ ಮಹಾಬಲನು ಸುಖವನ್ನು ಅನುಭವಿಸಿದ. ಸುಖಂ ಸುಖಾರ್ಹೋ ನಭೋವ, ಆ ನಿಜ ಸುಖವನ್ನು ಸೀತೆ ಎಡೆಗೂಡಿ ರಾಮನು ಅನುಭವಿಸಿದಲ್ಲಿಗೆ ನಾವು ಇಂದಿನ ಪ್ರವಚನವನ್ನು ಪರಿವರ್ತನೆ ಮಾಡೋಣ.